ಚಕ್ಲಿ ಬಿಡೋಂಗಿಲ್ಲ. ಕೊನೆಗೇನು ಸಾರ್ನಾಗ ನೆನೆ ಇಟ್ಟು ಹಾಕು, ಹಂಗೆ ಹಾಕ್ಬಿಡ್ತಿ ಅಂತ ಕೇಳ್ತಾನೆ. ಸಾರ್ನಾಗ ಮೊಸರನ್ನ ನೆನೆಸಿಟ್ಕೊಂಡ್ರು ಅಡ್ಡಿ ಇಲ್ಲ, ಚಕ್ಲಿ ತಿನ್ಬೇಕು. ನಾಲಿಗೆಯ ರುಚಿ ವಯಸ್ಸಾದ ಮೇಲೂ ಹೋಗೋದಿಲ್ಲ, ಬೆಳೆಯುತ್ತೆ. ಕಾರಣ ಏನು ಹೇಳ್ರಿ? ಸುಮ್ಮನೆ ಇದು ತಮಾಷೆಗೆ ಹೇಳಿದ್ರೆ ನಿಜ. ಕಾರಣ ಹೇಳ್ರಿ ನೋಡಂತ. ಯಾಕೆ ವಯಸ್ಸಾದ್ಮೇಲೆ ಮನುಷ್ಯನಿಗೆ ತಿನ್ನಬೇಕು ಅಂತ ಜಾಸ್ತಿ ಆಗೋದು? ಎರಡು ಕಾರಣ. ಮೊದಲನೇದು, ಮೊದಲಿಗೆ ತಿನ್ನಲಿಕ್ಕಾಗಿಲ್ಲ ಅಂತ, ಈಗ ಬೇರೆ ಏನೂ ಉದ್ಯೋಗ ಇಲ್ಲ, ಎರಡಕ್ಕೆ ತಿನ್ನಬೇಕು ಅನಿಸುತ್ತೆ, ಬೇರೆ ಏನಿಲ್ಲ. ಮೊದಲಿಗೆ ಇಷ್ಟು ಡ್ಯೂಟಿ ಒಳಗೆ ಮಗ್ನ ಆಗಿಬಿಟ್ಟಿರ್ತೀವಿ, ಕರ್ತವ್ಯ ಅದು ಟೆನ್ಷನ್, ಸಂಸಾರ ನಡೆಸಬೇಕಲ್ಲ ಅಂತ ಅನ್ನೋ ಟೆನ್ಷನ್ನಲ್ಲಿ ಊಟ ನೋಡ್ರಿ. ಜಾಬಿಗೆ ಹೋಗೋರು ಇರ್ತಾರಲ್ಲ ಪಾಪ, ಅವ್ರು ಬೆಳಿಗ್ಗೆ ಊಟ ಮಾಡೋದು ನೋಡ್ತಿರ್ಬೇಕು ನೀವು, ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ ಊಟ. ಹಿಂಗೆ ಕೂತಾರ ಅಂತ ಅನ್ನೋದ್ರಾಗೆ ಊಟ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಗಮ 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 ತುಂಬ್ಕೊಂಡು ಅಲ್ಲಿ ಕಾಯ್ತಿರ್ತಾನೆ, ಬಾಸ್ ಒದರ್ತಾನೆ ಅಂತ ತಿಳ್ಕೊಂಡು ಹೇಳಿ ತಲೆ ಕೆಡಿಸ್ಕೊಂಡು ತಿನ್ಲಿಕ್ಕಾಗಲಾರ್ದೆ ಏನೋ ಒದ್ದಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾನೆ. ಇದು ನೌಕರಿಯೊಳಗಿರೋ ಅಷ್ಟು ದಿವಸ ಹಣೆ ಬಾರ ತಿನ್ಲಿಕ್ಕಾಗಲಿಲ್ಲ ಅಂತ ರಿಟೈರ್ಡ್ ಆಗ್ತಾರೆ ನೋಡ್ರಿ. ಯಾವಾಗ ಅಂತಾರಂತ, ಇನ್ನರ ಆರಾಮಿರೋಣಂತ ರಿಟೈರ್ಡ್ ಆಗಿವಿ, ಇನ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ. ಪಾಪ ಆಗ ತಿನ್ನಲಿಕ್ಕೆ ಅಪೇಕ್ಷೆ, ಉಣ್ಲಿಕ್ಕೆ ಅಪೇಕ್ಷೆ ಬರ್ತದೆ. ಅಷ್ಟೊತ್ತಿಗೆ ಎಲ್ಲ ಬಿದ್ದೋಗ್ಬಿಟ್ಟಿರ್ತಾವೆ, ಹಲ್ಲು ಕಿವಿ ಕಣ್ಣೆಲ್ಲ ಹೋಗಿರ್ತಾವೆ. ಹೋದರೂ ಅಡ್ಡಿ ಇಲ್ಲ, ಸಾರ್ನಾಗ ನೆನೆಸಿಟ್ಕೊಂಡು ತಿಂದರೂ ಅಡ್ಡಿ ಇಲ್ಲ. ಸ್ವಭಾವ ನಮಗೇನು ಅಂದರೆ ತಿನ್ನಬೇಕು, ಹೊಟ್ಟಿನಲ್ಲಿ ಹುಚ್ಚು. ಕೃಷ್ಣ ಹೇಳಿ ಜಿತ್ವಯಾತಿ ಪ್ರಮಾತಿನ್ಯ, ಎಷ್ಟು ಆಸೆ ಆಸೆ. ಆದರೆ ಒಂದು ಸಾರಸ್ಯ ಹೇಳ್ತಾನೆ ಅವಧೂತ, ಎಷ್ಟು ಉಪವಾಸ ಕೆಡುತ್ತೀರಿ ಅಷ್ಟು ಇಂದ್ರಿಯಗಳು ಕುಂಠಿತ ಆಗತ್ತೆ, ಶಕ್ತಿ ಬರೋದಿಲ್ಲ ಅವಕ್ಕೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ ವರ್ಜಯಿತ್ವ ರಸನಾಮಸೌ ರಸ್ಸೇಹಿ ವರ್ಧತೆ. ಎಲ್ಲ ಇಂದ್ರಿಯಗಳಿಗೆ ಉಪವಾಸ ಹಾಕಿದ್ರಿ ಅಂತಂದರೆ ಅದು ಕೇಳೋದನ್ನು ಬಿಟ್ಬಿಡ್ತಾವಂತ. ನೆನ್ಪಿಟ್ಕೊಳ್ರಿ, ಏಕಾದಶಿ ಇರ್ತದೆ ನೋಡ್ರಿ, ಮರುದಿವ್ಸ ನೋಡಿ ಏಕಾದಶಿ ದಿವಸ ಏನು ಬೇಕಾಗಂಗಿಲ್ರಿ, ಎಲ್ಲ ಇದ್ದಷ್ಟು ಸಾಕು ಅಂತಿರ್ತದೆ. ಈ ಮರುದಿವ್ಸ ದ್ವಾದಶಿ ಇರ್ತದೆ ನೋಡ್ರಿ, ಅಯ್ಯೋ ಯಾವಾಗರ ದ್ವಾದಶಿ ಆಗೀತು, ಯಾವಾಗರ ತಿಂದೀವು, ಇದು ಬಂದ್ಬಿಟ್ಟಿರ್ತದೆ. ಏಕಾದಶಿ ಮಾಡುವ ಮುಖ್ಯ ಧ್ಯೇಯೋದ್ದೇಶ ಏನು ಅಂದರೆ ಹರಿಪ್ರೀತಿ ಅಲ್ಲ, ದ್ವಾದಶಿ ಬೆಳಗ್ಗೆ ಪಾರಣಿ, ಇದು ಉದ್ದೇಶ. ದ್ವಾದಶಿ ಬೆಳಗ್ಗೆ ಎಷ್ಟಲಗೂ ಪಾಲನೆ ಆಗ್ತದೋ ಅಷ್ಟಲಗೂ ಅನುಕೂಲ. ಯಾಕೆ ಅಂದರೆ ನಿನ್ನೆ ದಿವಸ ಉಪವಾಸ ಇದ್ವಲ್ರಿ, ಅಂದರೆ ಈ ಉಪವಾಸದನ್ನೆಲ್ಲ ರಿವರ್ಸ್ ಆಗಿ ತೊಗೊಳ್ಳೋದು, ಅಂದರೆ ಎರಡು ಪಟ್ಟು ತೊಗೊಳ್ಳೋ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಕೃಷ್ಣ ಅಂತಾನೆ ಉಪವಾಸ ಮಾಡ್ತಿಲ್ಲ, ಅವಧೂತ ಹೇಳ್ತಾನೆ ಉಪವಾಸ ಮಾಡ್ತಿಲ್ಲ, ಇಂದ್ರಿಯಗಳೆಲ್ಲ ಕಂಟ್ರೋಲ್ ಇರುತ್ತಂತೆ. ಎಷ್ಟು ಉಪವಾಸ ಹೆಚ್ಚು ಮಾಡ್ತೀವಿ ಅಷ್ಟು ಇಂದ್ರಿಯಗಳ ಹಿಡಿತಲ್ಲಿರ್ತದೆ. ನಮಗೆ ಈ ಏಕಾದಶಿ ಬಂದಿರ್ತದೆ ನೋಡ್ರಿ, ಅದು ಏಕಾದಶಿ ಬರೋದೇ ದ್ವಾದಶಿ ದಿವಸದ ಕಾರ್ಯಕ್ರಮಗಳನ್ನೆಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ಅನ್ನೋ ಹಾಗೆ ಇಟ್ಕೊಂಡಿರ್ತೀವಿ ನಾವೆಲ್ಲ. ನಾಳೆನೋ ಇಡ್ಲಿಯೋ ದೋಸೆಯೋ ಅಕ್ಕಿ ಹಾಕ್ಲೋ ಉದ್ದಿನ ಬೆಳ್ಳಿನಿ ಹಾಕ್ಲೋ ಎಟ್ಟು ರುಬ್ಲಿ, ಒಂದು ಚಟ ಹಾಕೋ ಎರಡು ಚಟ ಹಾಕೋ, ಇದು ದ್ವಾದಶಿದೆಲ್ಲ ಏಕಾದಶಿ ಶುರು ಆಗಿಬಿಟ್ಟಿರ್ತದೆ. ನಮ್ಮಲ್ಲಿ ಈ ಮಂಗನ ಏಕಾದಶಿ ಅಂತ ಒಂದು ಕಥೆ ಕೇಳಿ, ಸಣ್ಣವರಿದ್ದಾಗ ಒಂದು ಕಥೆ ಕೇಳಿದ್ರು. ಮಂಗನ ಏಕಾದಶಿ ಅಂದರೆ ಏನು ಅಂದರೆ, ಈ ಪಾಪ ಏಕಾದಶಿ ಮಾಡಿದ್ರಂತ ಎಲ್ಲ ಮಂಗ್ಯಗಳು ಕೂಡಿ ಒಂದ್ಸಲ, ಅಲ್ಲ ಮಂಗ್ಯ ಅಂದರೆ ಏಕಾದಶಿ ಮಾಡ್ತದ ಅಂತ ಸ್ವಲ್ಪ ವಿಚಾರ ಮಾಡಬೇಕಷ್ಟೇ ನೀವು. ಮಂಗ್ಯ ಎಲ್ಲ ಏಕಾದಶಿ ಒಂದ್ಸಲ ಏಕಾದಶಿ ಮಾಡಿದ್ವಿ. ಏನು ಮಾಡಿದೆವು ಅಂದರೆ, ಏಕಾದಶಿ ಬೆಳಗ್ಗೆ ಆಯಿತು, ದಶಮಿ ದಿವಸ ಸಂಕಲ್ಪ ಮಾಡಿದೆವು ಪಾಪ, ತಿಥಿತ್ರಯ ಮಹಂಕರಿಷ್ಯ ಅಂತ ತಿಳ್ಕೊಂಡು ಹೇಳಿ. ಅದು ಸಂಕಲ್ಪ ಆಯಿತು, ಏಕಾದಶಿ ಬಂತು, ಬೆಳಗ್ಗೆ ಎಲ್ಲ ಎದ್ವು, ಮೀಟಿಂಗಲ್ಲಿ ಖಾಲಿ ಮತ್ತೇನು ಹೋಗೋ ಹಂಗಿಲ್ಲ, ಎಲ್ಲೂ ಏನು ಮಾಡೋ ಹಂಗಿಲ್ಲ, ಕೂತಿದ್ವಂತ. ಮಂಗಗಳೆಲ್ಲ ಮೀಟಿಂಗ್ ಮಾಡಿ ಒಂದು ಮಂಗ ಎತ್ತಂತ, ನನ್ನೊಂದು ಸಲಹೆಯಾದ ಮೀಟಿಂಗ್ ಇದು ಕಮಿಟಿಗೆ, ಏನಿಲ್ಲ, ನಾವು ಇಡೀ ದಿವಸ ಇವತ್ತು ಉಪವಾಸ ಮಾಡಿಬಿಟ್ಟು ಅಂದರೆ ನಾಳೆ ಬೆಳಗಾಗಿ ಎದ್ದು ನಾವು ಹಣ್ಣು ತರಲಿಕ್ಕೆ ಹೋಗಬೇಕಲ್ಲ, ಪ್ರಾಯಶಃ ನಮ್ಮ ಹತ್ರ ಶಕ್ತಿ ಇರಲಿಕ್ಕಿಲ್ಲ, ಅದಕ್ಕೇನು ಮಾಡಬೇಕು ಅಂತ ಮತ್ತೊಂದು ಮಂಗ ಕೇಳ್ತಂತೆ. ಅಲ್ಲ, ನಾಳೆ ತರಬೇಕಾದ ಹಣ್ಣುಗಳನ್ನು ಇವತ್ತು ತಂದಿಟ್ಬಿಟ್ರೆ ಚಲೋ ಅಲ್ಲವೇನು ಅಂತ ಯಾವುದೋ ಒಂದು ಸಲಹೆ ಕೊಡ್ತಂತೆ. ಹೌದಲ್ಲ ಅಂತ ಉಳಿದ ಮಂಗ ಅನಿಸ್ಬಿಡ್ತು. ಸರಿ ಅಂತ ಎಲ್ಲ ಮಂಗಗಳು ಹೋಗಿ ಆ ಹಣ್ಣು ಈ ಹಣ್ಣು ಎಲ್ಲ ತಂದಿಟ್ಕೊಂಡ್ಬಿಟ್ರು ಮನೆಯಲ್ಲಿ, ಯಾಕೆ ನಾಳೆಗೆ ಬೇಕಾಗತ್ತೆ ಅಂತ. ಸರಿ, ಇನ್ನೊಂದು ಸ್ವಲ್ಪ ಹೊತ್ತು ಆಯ್ತಂತೆ. ಅದು ಪಾಪ ಮಂಗಗಳು ಬಾಳೆಹಣ್ಣು ತಿನ್ನೋದು, ಇನ್ನೊಂದು ತಿನ್ನೋದು. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೊಂದು ಮಂಗ ಎತ್ತಂತೆ. ಇಲ್ಲ, ನಂದೊಂದು ಸಲಹೆ ಇದೆ ಕಮಿಟಿಗೆ, ಏನು ಅಂದರೆ, ನಾಳೆ ಬೆಳಗ್ಗೆ ಎದ್ದಾಗ ನಮ್ಮ ಉಪವಾಸದಲ್ಲಿ ಇಷ್ಟು ನಾವು ಹಣ್ಣಾಗಿಬಿಟ್ಟಿರ್ತೀವಲ್ಲ, ಪ್ರಾಯಶಃ ಬಾಳೆಹಣ್ಣಿನ ಸಿಪ್ಪಿಯನ್ನು ಸುಲಿಲಿಕ್ಕೂ ನಮ್ಮ ಕಡೆಗೆ ಆಗ್ಲಿಕ್ಕಿಲ್ವೇನೋ, ನೆಕ್ಸ್ಟ್ ವೀಕ್ನೆಸ್ ಕೆಲವ್ರಿಗೆ ಇರ್ತದೆ ನೋಡ್ರಿ. ಈ ದ್ವಾದಶಿ ಬೆಳಗ್ಗೆ ಎದ್ಕೊಂಡೆ ಪಾಪ ಕೆಲವರೆಲ್ಲ, ಅಯ್ಯೋ ಪೂಜೆ ಮಾಡ್ಲಿಕ್ಕೆ ಆಗಂಗಿಲ್ರಿ ನಮಗೆ, ಯಾಕೆ ಸುಸ್ತಾಗಿಬಿಟ್ಟದ, ಅದಕ್ಕೆ ಪಾನಕ ಕುಡ್ದ ಕೆಲವರು ಪೂಜೆಗಳಿತಿರ್ತಾರೆ, ಪಾನಕ ಕುಡಿದು ಪೂಜೆ ಮಾಡ್ಲಿಕ್ಕೆ ಇರ್ತಾರೆ. ಅದಕ್ಕೆ ಈ ಮಂಗಗಳೆಲ್ಲ ಪಾಪ ಉಪವಾಸ ವಿಚಾರ ಮಾಡಿದ್ರೆ, ನಾಳೆ ಬೆಳಗ್ಗೆ ಅಕಸ್ಮಾತ್ ಕೈಯಿಂದ ಬಿಚ್ಕೊಳ್ಳಿಕ್ಕೆ ಆಗದೆ ಇದ್ರೆ ಏನು ಮಾಡಬೇಕು? ಸರಿ, ಅದಕ್ಕೆ ಯಾರು ಹೇಳಿದ್ರು, ಇಲ್ಲ ಇವತ್ತೇ ಬಿಚ್ಚಿಟ್ಬಿಡೋಣ ಅಂತ ಬಿಚ್ಚಿಟ್ಬಿಟ್ರಂತ. ಮತ್ತೊಂದು ಅರ್ಧ ಗಂಟೆ ಕಳೀತ್ರಿ, ಮತ್ತೊಂದು ಮಂಗ ಹೇಳ್ತಾ, ಹೌದು ಬಿಚ್ಚಿಡೋರು ಬಿಚ್ಚಿಟ್ಟು ನೀವು ಸ್ವಲ್ಪ ಬುದ್ಧಿ ಅದೇ ನಿಮಗಂತ, ಏನು ನಾಳೆ ಮುರ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಏನು ಮಾಡ್ತೀರಿ? ಮುರಿದಿಟ್ಬಿಡೋಣ. ಸರಿ, ಮುರಿದಿಟ್ರಂತ. ಸರಿ, ಮುರಿದಿಟ್ರಲ್ಲ, ಮತ್ತೊಂದು ಮಂಗ ಹೇಳ್ತಂತ, ಅಲ್ಲಪ್ಪ ಅಕಸ್ಮಾತ್ ನಾಳೆ ಬೆಳಿಗ್ಗೆ ಬಾಯಾಗಿ ಹಾಕ್ಕೊಂಡಾಗ ಅಗಿಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತೀರಿ? ಅದಕ್ಕೆ ಇವತ್ತೇ ಬಾಯಲ್ಲಿ ಹಾಕ್ಕೊಂಡು ಅಗದು ಬಿಡೋಣ ಅಂತ ಎಲ್ಲ ಹಾಕ್ಕೊಂಡ್ಬಿಟ್ಟು. ಇದು ಮಂಗನ ಉಪವಾಸದ ಕಥೆಗೆ ಏನು ಮಾಡಿದ್ವು, ಏಕಾದಶಿ ದಿವಸ ಬಾಳೆಹಣ್ಣು ತಿಂದು ಮುಗಿಸಿದ್ವು.
ನಮ್ದೆಲ್ಲ ಇದು ದ್ವಾದಶಿ ಕಥೆ. ಇದು ನಾಳೆ ಮಾಡಬೇಕಾದನ್ನೆಲ್ಲ ಇವತ್ತೇ ನೋಡ್ರಿ. ಏಕಾದಶಿ ರಾತ್ರಿ ಒಲಿ ಮುಂದೆ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಕ್ಕಿ ಬೇಳೆ, ಅಕ್ಕಿ ಕಡಲೆಬೇಳೆ, ಬೆಲ್ಲ, ಅವು ಪಲ್ಯ ಹೆಚ್ಚಿಕೊಂಡು, ಕೊತ್ತಂಬರಿ ಕರಿಬೇವು ಬಿಡಿಸ್ಕೊಂಡು, ಮೆಣಸಿನ್ಕಾಯಿ ಮುರ್ಕೊಂಡು ಎಲ್ಲ ವ್ಯವಸ್ಥೆ. ನೀವೇನಾದರೂ ಟೈಮ್ ಕೊಟ್ಟಿದ್ರೆ ಅವಾಗೇ ಅಡುಗೆ ಮಾಡಿಬಿಡ್ತಿದ್ರು. ಪುಣ್ಯಕ್ಕೆ ಮಾಡಿಲ್ಲ, ಅಷ್ಟೇ ಭಾಗ್ಯ. ನಮಗೆ ಈ ತಿನ್ನುವ ಚಪಲ ಎಷ್ಟಿದೆ ಅಂದರೆ, ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣ. ಎಷ್ಟು ಉಪವಾಸವನ್ನು ಮಾಡ್ತೀವಿ ಅಷ್ಟು ಇಂದ್ರಿಯ ನಿಗ್ರಹ ಮಾಡಲಿಕ್ಕಾಗತ್ತೆ. ಉಪವಾಸ ಮಾಡಲಿಲ್ಲ ಇಂದ್ರಿಯ ನಿಗ್ರಹ ಆಗೋದಿಲ್ಲ. ಎಲ್ಲ ಮಾಡಿದರೂ ನಾಲಿಗೆ ಮಾತ್ರ ಬಿಡೋದಿಲ್ಲ ಅಂತ ಕೊನೆಗಾಗಿ ಹೇಳ್ತಾನೆ. 17ನೇ ಗುರು ಯಾರು ಅಂದರೆ, ನಿನ್ನೆ ಹೇಳಿದೆ ಏನು, ವೇಶ್ಯೆಯಿಂದ ಪಾಠ ಕಲಿತದ್ದು. ಏನ್ರಿ ವೇಶ್ಯೆಯಿಂದ ಪಾಠ ಕಲೀಲಿಕ್ಕೆ ಬರುತ್ತಾ? ಪರಮಾಶ್ಚರ್ಯಪ್ಪ ಇದು. ಗೊತ್ತಿಲ್ಲ ನಮಗೆ ಯಾರು ವೇಶ್ಯೆ ಕಥೆ ಹೇಳ್ತಾರೆ. ಪಿಂಗಲಾರಾಮ ವೇಶ್ಯಾಸೀತ್ ವಿದೇಹ ನಗರೇ ಪುರ ತಸ್ಯಾಮೇ ಶಿಕ್ಷಿತಂ ಕಿಂಚಿತ ನಿಬೋಧ ನೃಪಸತ್ತಮ. ಅವನು ಹೇಳಿದ, ಅವಧೂತ ಯದುರಾಜ, ನಾನು ಒಬ್ಬ ವೇಶ್ಯೆಯಿಂದ ಒಂದು ಪಾಠ ಕಲಿತೆ. ಏನು ಪಾಠ ಕಲಿತೆ ಅಂದರೆ, ಆಶಾ ಮನುಷ್ಯನನ್ನು ಹಾಳು ಮಾಡ್ತದೆ ಅಂತನ್ನೋದನ್ನು ಪಾಠ ಕಲಿತೆ. ಆಶೆ ಭಯಂಕರ ಆಶಾರಿ. ಎಷ್ಟು ಆಶಭೃಕ್ತನ ಅಂದರೆ ಮನುಷ್ಯನಿಗೆ ಮುಗಿಯೋದೇ ಇಲ್ಲ. ಪರಮಾಶ್ಚರ್ಯವಾದ ಆಸೆಭೃಕ್ತನಾದ ಅಂತ ನಮ್ಮಲ್ಲಿ. ಅದಕ್ಕೆ ಒಂದು ಕಥೆ ಏನಾಯಿತು. ಪಿಂಗಳ ಅಂತ ಒಬ್ಬ ವೇಶ್ಯೆ ಇದ್ಲಂತೆ. ಆ ವೇಶ್ಯೆ ನೋಡ್ರಿ, ಸಾ ಸ್ವೈರಿಣಿ ಏಕದಾ ಕಾಂತಂ ಸಂಕೇತ ಉಪನಿಷ್ಯತಿ ಅಭೂತ್ಕಾಲೇ ಗೃಹದ್ವಾರಿ ಬಿಭ್ರತಿ ರೂಪಮುತ್ತಮಂ. ಒಳ್ಳೆ ಸಂಪಾದನೆ ಇತ್ತಂತೆ ಅವಳಿಗೆ. ವೇಶ್ಯೆ ಅಂದಮೇಲೆ ಕೇಳ್ತೀರಾ, ಭಾರಿ ಶ್ರೀಮಂತರು, ಎಲ್ಲ ಬರೋರು ಹೋಗೋರು ಇದ್ದೇ ಇದ್ದರು, ಒಳ್ಳೆ ಸಂಪಾದನೆ ಇತ್ತು, ಎಲ್ಲ ಆಯ್ತು. ಸ್ವಲ್ಪ ವಯಸ್ಸಾಯಿತು. ಈ ಮೊದಲು ಕೈ ನಡೀತಾ ಇರುವಾಗ ಎಲ್ಲ ಚೆನ್ನಾಗಿರುತ್ತೆ. ಕೈ ನಿಂತು ಬಿಡುತ್ತಲ್ಲ, ಆಮೇಲೆ ಯಾರು ಮಾತಾಡ್ಸೋದಿಲ್ಲಂತೆ. ಚೆನ್ನಾಗಿದ್ದಾಗ ಎಲ್ಲ ಬಂದು ಎಲ್ಲ ಆಯಿತು. ಕೊನೆಗೆ ವಯಸ್ಸಾಯ್ತು. ಯಾವ ಗಂಡಸು ಈಗಿನ ಕಡೆ ನೋಡುವಲ್ಲ. ಯಾವೋ ಒಂದೋ ಎರಡೋ ಗಿರಾಕಿ ಬಂದರೆ ಸ್ವಲ್ಪ ಕೊಡ್ತೀನಿ ಅನ್ಬೇಕಂತೆ. ದುಡ್ಡು ಈಗೆ ಸಾಲ್ತಿಲ್ಲ. ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಮಾರ್ಗಾಗಚ್ಚತೋ ವೀಕ್ಷ ಪುರುಷಾನ್ ಪುರುಷರ್ಷಭ ತಾನ್ ಶುಲ್ಕದಾನ್ ವಿತ್ತವತಃ ಕಾಂತಾನ್ ಮೀನೇ ಅರ್ಥಕಾಮಕ. ನೋಡ್ತಿದ್ದಾಳೆ, ಯಾರು ಬರ್ತಾರೇನೋ, ಜಾಸ್ತಿ ಕೊಡೋ ಗಿರಾಕಿ ಬರ್ತದೇನೋ. ಒಳಗೆ ಹೋಗಿ ಕೂತಿದ್ಲಂತ, ಯಾರಾದರೂ ಬರ್ತಾರೆ. ಹಿಂದಕ್ಕೆಲ್ಲ ಅವಳು ಒಳಗೆ ಕೂತಿದ್ರೆ ಅಲ್ಲಿ ತನಕ ಬರ್ತಿದ್ಲಂತ ಗಿರಾಕಿಗಳು. ಪಾಪ ಒಳಗೆ ಹೋಗಿ ಕೂತ್ಲು, ಯಾರು ಬರಲಿಲ್ಲ. ಸರಿ, ಒಳಗಿದ್ರೆ ಪ್ರಾಯಶಃ ಇದ್ದೀನೋ ಇಲ್ಲೋ ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೊರಗೆ ಬಂದು ನಿಂತ್ಕೊಂಡ್ಲಂತ. ಹೊರಗೆ ಬಾಗಿಲು ಮುಂದೆ ನಿಂತು ಅಲಂಕಾರ ಮಾಡಿಕೊಂಡು ಎಲ್ಲಿಂದ ಎಲ್ಲಿವರೆಗೆ ಬೆಳಗ್ಗೆ ನಿಂತವಳು ಸಂಜೆ ತನಕ ಬಾಗಿಲಲ್ಲಿ ಕಾದಿದ್ರು. ಯಾವ ಗಿರಾಕಿ ಬರಲಿಲ್ಲಂತ. ಅವಳು ತಲೆಯಲ್ಲಿ ಇಷ್ಟು ಕೊಡೋರು ಬರ್ತಾನೆ, ಇನ್ನೂ ಜಾಸ್ತಿ ಕೊಡೋರು ಬರ್ತಾನೆ, ಮತ್ತಿಷ್ಟು ಜಾಸ್ತಿ ಬರುತ್ತೆ. ಆಸೆಗೆ ಬಿದ್ದು ಕೊನೆಗೆ ನೋಡ್ರಿ, ತಸ್ಯ ವಿತ್ತಾಶಯ ಶುಶ್ವತ್ ವಕ್ತ್ರಯ ದಿನಚೇತಸಃ. ಅದು ಮುಖ ಒಣಗಿಸ್ಕೊಂಡು, ತಲೆ ಕೆಡಿಸ್ಕೊಂಡು, ಮನಸ್ಸೆಲ್ಲ ಹಣ್ಣಾಗಿ ಹುಚ್ಚಾಗಿ ಹೋಯ್ತಂತ. ಅಯ್ಯೋ ಏನು ಕಥೆಯಪ್ಪ, ಯಾರು ಬರಲೇ ಇಲ್ಲಲ್ಲ. ಒಳಗೆ ಹೋಗಿ ಮಂಚದ ಮೇಲೆ ಮಲ್ಕೊಂಡಿದ್ರೆ ತಕ್ಷಣ ಏನು ಬರಬೇಕಂತ ಯಾರಾದರೂ ಬಂದು ಹೋಗ್ಬಿಟ್ರೆ ಮನೆ ಮುಂದೆ ಒಂದು 10 ನಿಮಿಷಕ್ಕೊಮ್ಮೆ 5 ನಿಮಿಷಕ್ಕೊಮ್ಮೆ ಇಡೀ ದಿವಸ ಅಡ್ಡಾಡಿದ್ಲಿ. ಯಾವ ಮೂಸಿ ನೋಡಲಿಲ್ಲ ಇವಳನ್ನು. ಕೊನೆಗೆ ಅವಳಿಗೆ ತಲೆ ಕೆಟ್ಟು ಹೋಗಿ ಒಂದು ನಿರ್ಧಾರಕ್ಕೆ ಬಂದಂಥ ಏನು, ನಿರ್ವೇದ ಅಶಪಾಶಾನಾಂ ಪುರುಷಸ್ಯ ಯಥಾಶಿಹಿ ನಿರ್ವೇದ ಪರಮೋ ಜಜ್ಞೆ ಚಿಂತಾಯೇತಿ ಸುಖಾವಹ. ತಲೆ ಬುದ್ಧಿ ಬಂತಂತೆ. ಯಾವಾಗ ಏನು ಬುದ್ಧಿ ಬಂತು, ಎಷ್ಟು ಮೂರ್ಖಳಿದ್ದೀನಿ ನಾನು. ಎಲ್ಲಾದರೂ ಅವನು ಬರ್ತಾನೆ ದುಡ್ಡು ಕೊಡ್ತಾನೆ, ಇವನು ಬರ್ತಾನೆ ದುಡ್ಡು ಕೊಡ್ತಾನೆ ಅಂತ ಆಸೆ ಪಟ್ಟು ಕೊಟ್ಟೆ. ಕೊನೆಗೆ ಯಾರೂ ಬರಲಿಲ್ಲ. ಈ ಆಸೆಯೇ ನನಗೆ ದುಃಖಕ್ಕೆ ಕಾರಣ ಆಯಿತು. ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ನಾನು ಸುಖವಾಗಿ ಇರ್ಲಿಕ್ಕೆ ಬರ್ತಿತ್ತು. ಎಲ್ಲಿ ಇದ್ದೀನಿ ನಾನು, ಯಾವ ಊರಿನಲ್ಲಿ ಇದ್ದೀನಿ ಅಂದರೆ ವಿದೇಹ ನಗರೆ. ನೋಡ್ರಿ, ಯಾರು ಪ್ರಾಯ ವಿದೇಹಾನಾಂ ಪುರೇ ಅಸ್ಮಿನ್ ಅಹಮೇವೇಕ ಮೂಢದೀಹಿ ಯಾ ಅನ್ಯಸ್ಮಾತ್ ಕಾಂತಮಚ್ಯುತಾತ್. ವಿದೇಹ ರಾಜ ಅಂದರೆ ಅತ್ಯಂತ ವಿರಕ್ತ ರಾಜನಾದ ರಾಜ ಅಂತ ಅವನ ಹೆಸರು. ವಿದೇಹ ರಾಜನಿಗೆ ಹೇಗಿತ್ತು ಅಂದರೆ, ಅವನಿಗೆ ಏನೂ ಅಭಿಮಾನ ಇರಲಿಲ್ಲಂತೆ ದೇಹದ ಮೇಲೆ. ಒಟ್ಟಿನಲ್ಲಿ ಯಾವುದ್ರ ಮೇಲೆ ಅಭಿಮಾನ, ಆಸೆ ಆಕಾಂಕ್ಷೆಗಳು ಏನೂ ಇರಲಿಲ್ಲ. ಅಂತಹ ರಾಜನ ಊರಿನಲ್ಲಿ ಇದ್ದು ನಾನು ಇಷ್ಟು ಆಸೆಗೆ ಮರುಳಾಗಿ ಆಸೆ ಪಟ್ಟು ದುಃಖಪಟ್ಟನಲ್ಲ, ಬುದ್ಧಿ ಇಲ್ವ ನನಗೆ ಅಂತ ಆ ವಿದೇಹರಾಜನ ಒಂದು ಕಥೆ ಹೇಳ್ತಿರ್ತಾರೆ. ಎಂಥ ವಿರಕ್ತ ಅವನು ಅಂದರೆ, ಒಂದು ದಿವಸ ವಿದೇಹರಾಜನ ಮನೆಗೆ ಒಬ್ಬ ಸ್ವಾಮಿಗಳು, ಅಂದರೆ ಅವತ್ತಿನ ಕಾಲದ ಸ್ವಾಮಿಗಳು, ಸನ್ಯಾಸಿಗಳೊಬ್ಬರು ಪ್ರವಚನ ಮಾಡಲಿಕ್ಕೆ ಬಂದಿದ್ರಂತೆ. ಸರಿ, ವಿದೇಹರಾಜನ ಮನೆ ಪ್ರವಚನ ಮಾಡಲಿಕ್ಕೆ ಬಂದರೆ, ಪ್ರವಚನ ಅವನ ಮನೆ ಹೊರಗಡೆಗೆ ಒಂದು ಗಾರ್ಡನ್, ಆ ಉದ್ಯಾನದಲ್ಲಿ ಪ್ರವಚನ ನಡೀತಾ ಇತ್ತಂತೆ. ನಡೀತಿರುವಾಗ ಒಬ್ಬ ಸೇವಕ ಓಡ್ಕೊಂಡು ಬಂದಂತೆ. ಸ್ವಾಮಿ ಅಂದ. ರಾಜ ಅಲ್ಲೇ ಕೂತಿದ್ದ. ಏನಾಯ್ತು ಅಂದ್ರೆ, ಏನಿಲ್ಲ, ನಿಮ್ಮ
ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದಂತೆ. ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ, ಬೆಂಕಿ ಹತ್ತಿದ ಅರಮನೆಗೆ ಅಂತ ಕೇಳಿದ್ರೆ ಅವನು ಏನೋ ವಿಚಾರ, ಸುಮ್ಮನೆ ಕೂತಿದ್ದ, ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇಷ್ಟಂದರೆ ಆ ಪ್ರವಚನ ಹೇಳಲಿಕ್ಕೆ ಕೂತಿದ್ನಲ್ಲ ಸ್ವಾಮಿ, ಅವ ಠಕ್ಕಂತ ಎದ್ಬಿಟ್ನಂತೆ. ಎದ್ದು ನಡಿಲಿಕ್ಕೆ ಶುರು ಮಾಡಿದ, ಓಡ್ಲಿಕ್ಕೆ ಶುರು ಮಾಡಿದಂತೆ. ಇವನು ಜನಕ್ಕೆ ವಿದೇಹ ರಾಜ ಕೇಳಿದಂತೆ, ಯಾಕೆ ಸ್ವಾಮಿ ಓಡ್ತಾ ಇದ್ದೀರಿ, ಏನು ಸಮಾಚಾರ ಅಂದ. ಅಲ್ಲ, ನೀನು ಅರಮನೆಗೆ ಬೆಂಕಿ ಬಿದ್ದದಂತಲ್ಲ ಅಂತ ಇವ್ರು ಪ್ರಶ್ನೆ ಮಾಡಿದರು. ಅದಕ್ಕೆ ಅವ ಅಂದ, ಅಲ್ರಿ ಆ ಬೆಂಕಿ ಬಿದ್ದದ್ದು ನನ್ನ ಅರಮನೆಗೆ, ನೀವ್ಯಾಕೆ ಓಡ್ಲಿಕ್ಕತ್ತೀರಿ ಅಂತ ಕೇಳ್ದ. ಬೆಂಕಿ ಹತ್ತಿದ್ದು ಯಾರ ಮನೆಗೆ? ನನ್ನ ಮನೆಗೆ, ನೀವ್ಯಾಕೆ ಓಡ್ಲಿಕ್ಕತ್ತೀರಿ ಅಂದ. ನೋಡು ಮಹಾರಾಯ, ನೀನು ನೋಡಿದೆ ನಿನಗೆ ನನಸ್ತಿಲ್ಲ, ಅದು ನನಗೆ ಸಂಕಟ ಆಗ್ಲಿಕ್ಕತ್ತದ, ಅದಕ್ಕೆ ಓಡ್ಲಿಕ್ಕತ್ತೀನಿ ಅಂದ. ಯಾಕೆ ಸಂಕಟ ಆಗ್ಲಿಕ್ಕತ್ತದ? ಏನಿಲ್ಲ, ನನ್ನ ಹತ್ರ ಇರೋದ ಏನು ಲಂಗೋಟಿ, ಒಂದು ಹಾಕ್ಕೊಂಡೀನಿ, ಒಂದು ಒಣ ಹಾಕಿ ನಿನ್ನ ಮನ್ಯಾಗ, ಅಕಸ್ಮಾತ್ ಬೆಂಕಿ ಹತ್ತಿ ಹೋಗ್ಬಿಟ್ರೆ ಆ ಲಂಗೋಟಿ ಸುಟ್ಟು ಹೋಗ್ಬಿಡ್ತಲ್ಲ ಅಂತ ಓಡಿ ಹೊಂಟೀನಿ ತಗೊಳ್ಳಿಕ್ಕೆ ಏನಂತ. ಹೌದು, ನನ್ನ ಬಿಡು, ನೀ ಯಾಕೆ ಓಡವಲ್ಲೇ ಆಗಿ ಏಳವಲ್ಲೇ ಆಗಿ ಅಂತ ಕೇಳಿದರೆ ಆಗ ಅವನು ಹೇಳಿದ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇದಕ್ಯತೆ ಕಿಂಚನ. ಅವನಂದ, ಸ್ವಾಮಿ ಇದು ನಂದು ಅಲ್ವೇ ಅಲ್ಲ ಅಂದವನು. ನನ್ನ ಅರಮನೆ ಎಲ್ಲ ಇಡೀ ಮಿಥಿಲಾ ಪಟ್ಟಣ ಸುಟ್ಟರು ನಂದೇನು ಹೋಗಬೇಕಾಗಿದೆ, ನಂದೇನು ಅಲ್ವಲ್ಲ. ದೇವರು ಕೊಟ್ಟಿದ್ದಾನೆ, ಉಳಿಸ್ಬೇಕು ಅಂದರೆ ಉಳಿಸ್ತಾನೆ, ಹೋಗಿಸ್ಬೇಕು ಅಂತ ಹೋಗಿಸ್ತಾನೆ, ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ ಮತ್ತೆ ಹಾಗೆ ಕೂತಂತೆ. ಆಗ ಮನೆ ತಿರುಗಿ ಬಂದು ಕೂತ್ಕೊಂಡು ಮುಂದೆ ಪ್ರವಚನ ಮಾಡಿದ್ದಂತೆ. ಯಾಕೆ ಸ್ವಾಮಿ ಲಂಗೋಟಿ ತೊಗೊಳ್ಳಿಕ್ಕೆ ಹೋಗೋದಿಲ್ವಾ ಅಂತ ಕೇಳಿದ್ದಂತೆ. ಆ ಬೆಂಕಿ ಹಚ್ಚಿದವನೇ ನಾನು ಇದ್ದಾಗ ಲಂಗೋಟಿ ಯಾಕೋ ತೊಗೊಳ್ಳಿಕ್ಕೆ ಹೋಗಲಿ ಅಂತ ಕೇಳಿದ್ದಂತೆ. ಅವನೇ ಇವರನ್ನು ಟೆಸ್ಟ್ ಮಾಡಿದ್ದಂತೆ. ಬೆಂಕಿಯನ್ನು ಸೃಷ್ಟಿ ಮಾಡಿ ಇವನಿಗೆ ನಿಜವಾಗಿ ತತ್ವದಲ್ಲಿ ಆಸಕ್ತಿ ಇದೆಯೋ ಇಲ್ವೋ, ಸುಮ್ಮನೆ ಪ್ರವಚನ ಕೂತ್ಕೊಂಡಿದ್ದಾನೋ ಅಂತ ನೋಡಬೇಕು ಅಂತ ಅವನೇ ಬೆಂಕಿ ಸೃಷ್ಟಿ ಮಾಡಿದ್ದಂತೆ. ಹಾಗೆ ಅಂತಹ ವಿದೇಹರಾಜನ ಊರಿನಲ್ಲಿ ಇದ್ದು ಇವಳಂತಾಳೆ, ಅಹೋಮಯಾತ್ಮ ಪರಿತಾಪಿತೋ ವೃತ ಸಾಂಕೇತ್ಯ ವೃತ್ಯಾತಿ ವಿಗರ್ಘವರ್ಚಯ ಸ್ತ್ರೈಣಾನ್ ನರಾಂಶ್ಚಾತೃಷಾನುಷೋಚ್ಯಾನ್ ಕ್ರೀತ್ವಾಗಿ ವಿತ್ತಂ ಪ್ರತಿಮಾತ್ಮನಿಚ್ಛತಿ. ಎಂಥ ಮೂರ್ಖಳು ನಾನು ಹೆಣ್ಮಗಳು ಅಂದರೆ, ದುಡ್ಡು ಕೊಟ್ಟು ಸುಖವನ್ನು ವ್ಯಾಪಾರ ಮಾಡ್ತಾ ಇದ್ದೀನಲ್ಲ ನಾನು, ದುಡ್ಡಿನಿಂದ ಸುಖವನ್ನು ವ್ಯಾಪಾರ ಮಾಡಲಿಕ್ಕೆ ಆಗ್ತದ? ಅದು ದಾಂಪತ್ಯದ ಸುಖವನ್ನು ದುಡ್ಡಿಗೆ ಮಾರಿಕೊಳ್ಳೋದ, ಎಲ್ಲಾದರೂ ಮೈಯನ್ನು ಮಾರಿಕೊಂಡು ಬದುಕುವುದ? ಇದು ಎಂತಹ ಹೇಯ ಇದು ಅಂತ ಬುದ್ಧಿ ಬಂದು ಕೊನೆಗೊಂದು ಅಲ್ಲಂತ, ಇದೇನು ಬೇಕಾಗಿಲ್ಲ ನನಗೆ, ಇನ್ನು ಮುಂದೆ ಯಾರು ಗಂಡ, ಯಾರು ನನಗೆ ದುಡ್ಡು ಕೊಡೋರು, ಯಾರು ನನಗೆ ಸುಖ ಪಡಿಸೋರು ಅಂತ ಕೇಳಿದರೆ, ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೇಜ್ಞ. ಸಂತಂ ಸಮೀಪಂ, ನನ್ನ ಹತ್ರನೇ ಇದ್ದಾನಲ್ಲ, ಯಾರವನು? ರಮಣಂ ರತಿಪ್ರದಂ, ರತಿಪ್ರದನಾದ ರಮಣ, ಯಾರು ಭಗವಂತ ಇದ್ದಾನಲ್ರಿ, ಒಳಗಡೆಗೆ ಇದ್ದುಕೊಂಡು ನಿತ್ಯದಲ್ಲಿ ನನಗೆ ಸುಖವನ್ನು ಕೊಡ್ತಾನೆ, ಕೇಳಿದಷ್ಟನ್ನೆಲ್ಲ ಕೊಡ್ತಾನೆ. ಅಂತಹ ದೇವರನ್ನು ಬಿಟ್ಟುಬಿಟ್ಟು ಅಕಾಮದಂ ದುಃಖ ಭಯಾತಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೇಜ್ಞ. ಯಾರ್ಯಾರೋ ಬರ್ತಾರೆ, ಅವ್ರು ಸುಖ ಕೊಡ್ತಾರೆ, ಇವ್ರು ಸುಖ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೆ ಎಷ್ಟು ಮೂರ್ಖ ಇದು. ಒಳಗಡೆಗೆ ಇದ್ದ ಭಗವಂತ ಕೊಡುವಷ್ಟು ಸುಖ ಇನ್ಯಾರು ಕೊಡ್ತಾರೆ? ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನ ಕಡೆಗೆ ಹೋದ್ರಂತೆ. ಯಾರಿಗೋ ಮದುವೆ ಆಗಿತ್ತು, ಯಾರಿಗೋ ಮದುವೆ ಆಗಿರಲಿಲ್ಲ, ಮದುವೆ ಆದವರು, ಆಗದೇ ಇದ್ದವರು, ಅಜ್ಜಿ ಆದವರು, ಮೊಮ್ಮಕ್ಕಳಾದವರು ಎಲ್ಲರೂ ಕೃಷ್ಣನ ಕಡೆ ಹೋಗಿದ್ರಂತೆ. ಯಾವತ್ತು ಅಂದರೆ ಆ ಶರತ್ ಪೌರ್ಣಿಮಾ ದಿವಸ ರಾಸಕ್ರೀಡೆ ಆಡಬೇಕಲ್ಲ, ಅವತ್ತಿನ ದಿವಸ ಹೋಗಿದ್ರಂತೆ. ಹೋದಾಗ ಕೃಷ್ಣ ಕೇಳಿದ್ನಂತೆ, ಏನ್ರಿ ಮನೆ ಬಿಟ್ಟು ಬಂದುಬಿಟ್ಟಿರಲ್ಲ, ನೀವು ಯಾಕೆ ಬಿಟ್ಟು ಬಂದ್ರಿ ಅಂತ ಕೇಳಂತೆ. ಇಲ್ಲ ಮಹಾರಾಯ, ನಿನ್ನ ಬಿಟ್ಟು ನಮಗೆ ಇನ್ಯಾರು ಬೇಡ. ಆಗ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಸ್ವಾಮಿಗಳು ಮಾತಾಡ್ತಾರೆ, ಏನು ಗಂಡನಿಗೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ ಅಂತ. ಏನು ಹೆಸರಿದೆ ಅಂದರೆ ಕಾಂತ ಕಾಂತ ಅಂತ ಹೆಸರಿದೆ ಅಂತ. ನಿಮ್ಮ ಕಾಂತರನ್ನೆಲ್ಲ ಬಿಟ್ಟು ಬಂದೀರಲ್ಲ, ಯಾಕೆ ಬಂದೀರಿ ಅಂತ ಕೇಳಿದ್ನಂತ ಕೃಷ್ಣ. ಅದಕ್ಕೆ ಗೋಪಿಕಾಸ್ತ್ರೀಯರು ಉತ್ತರ ಕೊಟ್ಟರಂತೆ, ಅವರು ಕಾಂತರಲ್ವೇ, ಅದಕ್ಕೆ ಬಿಟ್ಟು ಬಂದೀವಿ ಅಂತ ಹೇಳಂತೆ. ಕೃಷ್ಣ ಅಂತ, ಏನ್ರಿ ಎಲ್ಲಾದರೂ ನೀವು ಕಾಂತನ ಯಾಕೆ ಬಿಟ್ಟು ಬಂದಿರಿ ಅಂದ್ರೆ, ಅವ್ರು ಕಾಂತ ಆದದಕ್ಕೆ ಬಿಟ್ಟು ಬಂದೀವಿ. ಅಲ್ಲ ಮತ್ತೆ ನೀವು ನನ್ನ ಹತ್ರ ಯಾಕೆ ಬಂದಿ, ನೀ ಕಾಂತ ಅಲ್ವೇ, ಅದಕ್ಕೆ ನಿನ್ನ ಹತ್ರ ಬಂದೀವಿ ಅಂತ ಹೇಳಂತೆ. ಏನ್ರಿ ಒಂದು ಅರ್ಥ ಆಗಿಲ್ಲ. ಇದು ಕಾಂತನ ಯಾಕೆ ಬಿಟ್ಟು ಬಂದ್ರಿ ಅಂದರೆ ಕಾಂತ ಆಗಿದ್ದಕ್ಕೆ ಬಿಟ್ಟು ಬಂದೀವಿ, ನನ್ನ ಹತ್ರ ಯಾಕೆ ಬಂದ್ರಿ ಅಂದರೆ ಕಾಂತ ಅದಕ್ಕೆ ಬಿಟ್ಟು ಬಂದೀವಿ ಅಂತ. ಸಂಸ್ಕೃತದಲ್ಲಿ ಕಾಂತ ಅಂದರೆ ಗಂಡ ಅಂತ ಅರ್ಥ ಇರುವಂತೆ, ಕ ಅಂದರೆ ಸುಖ ಅಂತ ಅರ್ಥ ಇದೆ, ಅಂತ ಅಂದರೆ ಕೃಷ್ಣಾರ್ಪಣ ಅಂತ ಅರ್ಥ, ಕಾಂತ ಅಂದರೆ ಎಲ್ಲ ಸುಖ ಹಾಳು ಮಾಡೋರು ಅಂತ ಅರ್ಥ ಅಂತ. ಅಪ್ಪ ಗಂಡನಿಗೆ ಚಲೋ ಹೆಸರು ಇದು. ಕಾಂತ ಅಂದರೆ ಏನು ಅಂದರೆ ಸುಖಸ್ಯ ಅಂತಕರತ್ವಾತ್ ಕಾಂತ. ನಮ್ಮ ಮನೆಯವ್ರನ್ನ ಯಾಕೆ ಬಿಟ್ಟು ಬಂದೀವಿ ಅಂದರೆ ಅವ್ರಿಗೆ ನಮ್ಮ ಸುಖ ನೆಮ್ಮದಿ ಎಲ್ಲ ಹಾಳು ಮಾಡ್ರೆ, ಅದಕ್ಕೆ ಬಿಟ್ಟು ಬಂದೀನಿ ನಿನ್ನ ಹತ್ರ ಅಂತ ಏನಂತ. ಪುಣ್ಯಕ್ಕೆ ಅವತ್ತಟ್ಟ ಅಂದಾರ ಅಂತ ಇವತ್ತಿನ ಗಂಡನೆಲ್ಲ ಆರಾಮ ಉಳ್ದಾರ.
ಇಲ್ಲಾಂದ್ರೆ ಇವತ್ತಿನ ಗಂಡಂದ್ರೆ ಕಥೆ ಭಾಳ ಗಂಭೀರ ಆಗ್ತಿತ್ತು, ನೆನಪಿಟ್ಟುಕೊಳ್ರಿ. ಹೌದು, ಅವರು ಕಾ ಅಂತರು, ಮತ್ತು ನೀನು ನನ್ನ ಹತ್ರ ಯಾಕೆ ಬಂದೀರಿ? ಅದಕ್ಕೆ ಏನೋ ನೀನು ಕಾಂತ ಅಲ್ಲ, ಮತ್ತು ನಾನು ಕಾಂತ ಅವರು ಕಾಂತ ಅಲ್ಲ ಅಂದರೆ ಕ ಸುಖಸ್ಯ ಅಂತಂ, ಇದ್ರ ಮೇಲೆ ಇನ್ಯಾವ ಸುಖ ಇಲ್ಲ ನೋಡು, ಅದಕ್ಕೆ ನೀನು ಕಾಂತ ಅಂತ ಹೇಳಂತೆ. ಕಾಂತ ಅಂದರೆ ಸುಖದ ಕೊನೆ, ಎರಡು ಅರ್ಥ ಇದೆ. ಸುಖದ ಕೊನೆ, ಸುಖದ ಕೊನೆ ಎರಡು ಅರ್ಥ. ಇದ್ರ ಮೇಲೆ ಭಗವಂತನ ಮೇಲೆ ಇನ್ಯಾವುದು ಸುಖ ಇಲ್ಲ, ಆದ್ರಿಂದಾಗಿ ನೀನು ಸುಖದ ತುದಿಯಲ್ಲಿ ಇದ್ದವನು, ನಿನ್ನ ಹತ್ರ ಬಂದರೆ ನಮಗೆ ಸುಖ ಆಗತ್ತೆ. ನಮ್ಮ ಮನೆಯಾಗಿದ್ದಾರಲ್ಲ ಗಂಡಂದರು, ಅವರೆಲ್ಲ ಸುಖದ ಕೊನೆಯವರು, ಹಾಗಾಗಿ ಬರಾಣ ಅಂತ ಹೇಳಂತ. ಹಾಗಾಗಿ ಸುಖದ ಕೊನೆ ಯಾರು? ಭಗವಂತ. ಅವಳನ್ನು ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿ ಶೋಕ ಮೊಹಪ್ರದಂ ತುಚ್ಛಮಹಂ ಭಜೇಜ್ಞ. ಅಲ್ಲಬಾ, ಇಷ್ಟು ಚಂದಾದ ದೇಹ ಇಟ್ಕೊಂಡಿದ್ದಿ, ಯಾಕೆ ಅಪೇಕ್ಷೆ ಬಿಡಬಾರ್ದು? ಏನು ತಪ್ಪದ ಅಂತ ಕೇಳಿದ್ರೆ ಅವಳು ಈ ದೇಹದ ಬಗ್ಗೆ ಪರಿಚಯ ಮಾಡಿಕೊಳ್ತಾಳ್ರಿ. ವೇಶ್ಯೆಗೆ ಇದ್ದ ಬುದ್ಧಿ ಪ್ರಾಯ ನಮ್ಮಲ್ಲಿ ಇಲ್ಲ. ಏನಿದು ಚರ್ಮ ದೇಹ ಅಂದರೆ ಏನೋ ಭಾರಿ ಚಂದ ಕಾಣಿಸ್ತದೆ ಮೇಲ್ ನೋಡ್ಲಿಕ್ಕೆ ಅಂತ ತಿಳ್ಕೊಂಡಿದ್ದೀರಾ? ಯದಸ್ಥಿಭಿಹಿ ನಿರ್ಮಿತ ವಂಶವಶ್ಯ ಸ್ಥೂಣಂ ತ್ವಚಾ ರೋಮನಖೈ ಪಿನದ್ಧಂ ಕ್ಷರನ್ನವದ್ವಾರ ಮಗಾರಮೇತ ವಿಣ್ಮೂತ್ರ ಪೂರ್ಣಂ ಮಧುಪೈತಿಕಾನ್ಯ. ಇದು ಮನಿ ಅಂತ. ಎಂಥ ಮನಿ ಇದು ಅಂತ ಕೇಳಿದ್ರೆ, ಯದ ಅಸ್ಥಿಭಿಹಿ ನಿರ್ಮಿತ ವಂಶವಶ್ಯ, ಎಲಬುಗಳನ್ನು ನಿಲ್ಲಿಸಿ ಮನೆ ಕಟ್ಟಿದ್ದಾರಂತೆ. ತುಂಬ ಸುಂದರವಾದ ಮಾತು. ಯದಸ್ಥಿಭಿಹಿ ನಿರ್ಮಿತ ವಂಶವಶ್ಯ. ತೊಲೆಗಳು ಯಾವುದು? ಮನೆಯೆಲ್ಲ ಮೊದಲು ಅಡ್ಡು ತೊಲೆ, ಉದ್ದು ತೊಲೆ ಅಂತ ಇರ್ತಿದ್ವಿ ಇವು. ಆ ತೊಲೆ ಯಾವುದು? ನಮ್ಮ ದೇಹದಲ್ಲಿರುವ ಎಲುಬುಗಳಿವೆ ಅಲ್ಲ, ಅವೇ ಅಡ್ಡ ಉದ್ದಕ್ಕೆ ನಿಂತಿರುವ ತೊಲೆಗಳಂತ. ಹೌದು, ಮೇಲೆ ಇದೆಯಲ್ಲ, ಮೇಲೆ ಹಂಚು ಹಚ್ಚಿರ್ತಾರಲ್ಲ, ಹಂಗೆ ಯಾವ್ದು ಹಚ್ಚಾರ? ತ್ವಚ ರೋಮ ನಖೈ ಪಿನದ್ದಂ. ಚರ್ಮ ಉಗುರು ಕೂದಲುಗಳನ್ನು ಮ್ಯಾಲೆ ಹಚ್ಚಾರಂತ. ನಮ್ಮಲ್ಲಿ ಮ್ಯಾಲೆ ಹಚ್ಚಿ ಹಚ್ಚಿರ್ತಾರಲ್ಲ, ಹಂಗೆ ಹಚ್ಚಾರಂತ. ಆ ಮನೆಯೊಳಗೆ ಏನದ ಅಂತ ಕೇಳಿದ್ರೆ, ಮನೆಗೆ ಬಾಗ್ಲವಂತ. ಎಂಥದ್ದು? 9 ಬಾಗ್ಲವಂತ್ರಿ, ಒಂದು ಬಾಗಿಲು ನೆಟ್ಟಿಗಿಲ್ಲಂತ. ಕ್ಷರನ್ನವದ್ವಾರ, ಎಲ್ಲ ಸೋರೋ ಬಾಗಿಲುಗಳೇ ಇಟ್ಬಿಟ್ಟಾರಂತ. ಹೊಲಸು ಮಯವಾದ ಬಾಗಿಲುಗಳು. ವಿಣ್ಮೂತ್ರ ಪೂರ್ಣಂ, ದೇಹದ ಒಳಗೇನು ಭಾಳ ಚೆನ್ನಾಗಿದೆಯಾ? ಮಲಮೂತ್ರಗಳು ತುಂಬಿಕೊಂಡಿದೆ ಅಂತ. ನೋಡ್ರಿ, ಮ್ಯಾಲದಲ್ಲ ಈ ಚಂದದರಿ. ಸ್ವಲ್ಪ ಇದನ್ನು ಹಿಂಗೆ ಉಲ್ಟಾ ಹಾಕಿ ನೋಡೋಣ ಅಂತ ಹೆಂಗೆ ಕಾಣಿಸ್ತದೆ? ಒಬ್ಬರನ್ನ ಇಷ್ಟಪಡ್ತಾರೆ ನೋಡ್ರಿ, ಅದಕ್ಕೆ ಅಂದ್ಬಿಡ್ತಾರೆ ಅಷ್ಟೇ, ಮಾತಾಡ್ಸಿಕ್ಕೆ ಹೋಗಿಲ್ಲ. ನಮ್ದು ಏನಾದಂದ್ರೆ ಹಂಚಿನ ಮೇಲೆ ಚಪಾತಿ ಹಾಕ್ಯಾರಂತ್ರಿ ಅವ್ರು. ಆ ಹಂಚಿನ ಮೇಲೆ ಚಪಾತಿ ಹಾಕ್ಯಾರ ನೋಡ್ರಿ, ಸ್ವಲ್ಪ ಉರಿ ತಳ ಜಾಸ್ತಿ ಹಾಕ್ಬಿಟ್ಟದಂತ. ಕೆಳಗಿನ ಭಾಗ ಎಲ್ಲ ಹೊತ್ತು ಹೋಗ್ಯದ್ರಿ, ಮ್ಯಾಲಿನ ಭಾಗ ಚಂದ ಇತ್ತಂತ. ಆ ಚಪಾತಿನ ಹಿಂಗೆ ತಿರುವಿ ಹಾಕಿದ್ರೆ ಯಾರೂ ಆ ಚಪಾತಿ ಹಾಕಿರೋದಿಲ್ಲ, ನೆನಪಿಟ್ಕೊಳ್ರಿ. ಮನೆಯಾಗಿದ್ದವು ಬೇಡವಾದ ಹೊತ್ತೆ ತೆಗಿ ಮನೆ ತೆಗಿ ಅಂತ ಹೇಳ್ತಾರೆ. ನಮ್ಮ ದೇಹ ಅಷ್ಟೇ ಅದರಿ. ತಿರುವಿ ಹಾಕಿಲ್ಲ ಹಂಚಿನ ಮೇಲೆ ಚಪಾತಿ ಚಂದದ ನೋಡ್ಲಿಕ್ಕೆ. ತಿರುವಿ ಹಾಕಿದ್ರೆ ಏನಾಗ್ತದೆ ಗೊತ್ತಾ? ಒಬ್ಬರನ್ನೊಬ್ಬರು ನೋಡ್ಕೊಳಂಗಿಲ್ಲ, ನಾವು ಮಾತಾಡ್ಸಂಗಿಲ್ಲ, ಎಲ್ಲ ನೋಡ್ಕೊಳಂಗಿಲ್ಲ, ನೆನಪಿಟ್ಕೊಳ್ರಿ. ಅಷ್ಟು ಕೆಟ್ಟದಾದ ದೇಹ ಇದು. ಇಷ್ಟಿದ್ರೂ ಏನು ದೇಹಾಭಿಮಾನ ನಮಗೆಲ್ಲಾದರೂ ಭಾರಿ ಅಭಿಮಾನ. ನಾನು ಚಂದಿದ್ದೀನಿ, ನನ್ನಟ್ಟಿನ್ಯಾರಿದ್ದಾರೆ, ವಿಶ್ವಸುಂದರರಿ ಸ್ಪರ್ಧೆಗೆ ಇಟ್ಟುಬಿಟ್ರೆ ಪ್ರಾಯ ನನಗೇ ಪ್ರೈಸ್ ಬರ್ತದೆ ಅಂತ ಬುದ್ಧಿ ಬಂದುಬಿಟ್ಟಿದೆ ನಮಗೆಲ್ಲ. ಕಟ್ಟು ಹೊಲಸು ಮಯ ಅಂತ ದೇಹ. ಒಳಗಡೆಗೆ ಇರುವ ರೋಗಗಳನ್ನು ಹೇಳಲಿಲ್ಲ, ನೆನಪಿಟ್ಕೊಳ್ರಿ. ಒಳಗಡೆಗೆ ಇರುವ ರೋಗಗಳನ್ನು ಒಂದು ಪಟ್ಟಿ ಮಾಡಿ ಕೊಟ್ಟರೆ ನಾವು ಯಾರೂ ಇರೋದಿಲ್ಲ. ಅಂತಹ ದೇಹದಲ್ಲಿ ಇದ್ದು ಈ ದೇಹಕ್ಕೆ ಸುಖ ಆಗಲಿ ಸುಖ ಆಗಲಿ ಪದಾರ್ಥ ಇದ್ದೀನಲ್ಲ, ಛೇ 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 ಎಟ್ ಕೆಟ್ಟಾಗೋಯ್ತು. ಸಹೃತ್ ಪ್ರೇಟ್ಟತಮೇನಾಥೋ ಆತ್ಮ ಚಾಯಂ ಶರೀರಿಣಂ ತಂ ವಿಕ್ರೀ ಆತ್ಮನೈವಾಹಂ ರೇಮೇನೇನ ಯಥಾರಮ. ಏನು ಹೇಳಿದ ಅವಳು? ಒಂದೇ ಮಾತು ಹೇಳಿದ್ಲು, ನಾನು ಇನ್ನು ಮುಂದೆ ದೇವರೇ ನನ್ನ ಗಂಡ, ದೇವರ ಜೊತೆಗೆ ನಾನು ಅವನ ಗಂಡ, ನನ್ನ ಹೆಂಡತಿ, ಸಾಕು, ಇನ್ಯಾರು ಬೇಡ ನನಗೆ ಅಂದ್ಬಿಟ್ಲು. ಲಕ್ಷ್ಮೀದೇವಿ ಹೇಗೆ ಭಗವಂತನ ಜೊತೆಗೆ ವಿಹಾರ ಮಾಡಿಕೊಂಡಿರ್ತಾಳಲ್ಲ, ಹಾಗೆ ನಾನು ಒಳಗೆ ಇರುವ ದೇವರ ಜೊತೆಗೆ ವಿಹಾರ ಮಾಡಿಕೊಂಡು ಸುಖವಾಗಿರ್ತೀನಿ ಅಂತ ಹೇಳಿಬಿಟ್ರು. ಮಧ್ವಾಚಾರ್ಯರು ಮುಂದೆ ಹೋಗಬೇಡ್ರಿ, ನಿಂತ್ಕೊಳ್ರಿ ಅಂತ ತಡೆದುಬಿಟ್ರು. ಯಾಕೆ? ಜಗತ್ತಿನಲ್ಲಿ ದೇವರನ್ನ ಗಂಡ ಅಂತ ಅನ್ನಬೇಕಾದ್ರೆ ಒಬ್ಬರಿಗೆ ಮಾತ್ರ ಅರ್ಹತೆ ಇದೆ. ಶಾಸ್ತ್ರ ಹೇಳೋದು ಏನು? ಪತಿತ್ವೇನ ಶ್ರೇಯೋಪಾಸ್ಯ. ಲಕ್ಷ್ಮೀದೇವಿ ಮಾತ್ರ ಭಗವಂತನನ್ನ ಗಂಡ ಅಂತ ಆರಾಧನೆ ಮಾಡಬೇಕು. ಒಬ್ಬೊಬ್ರಿಗೊಂದೊಂದು ಹೇಳ್ಯಾರ, ನೆನಪಿಟ್ಕೊಳ್ರಿ. ಶಶುರತ್ವೇನ ದೇವತಾಸ್ತ್ರೀಯ ಅಂತ ಹೇಳ್ತಾರೆ. ಪಾರ್ವತೀದೇವಿ, ಶಚೀದೇವಿ, ಶ್ಯಾಮಲಾದೇವಿಯರು ಇದ್ದಾರಲ್ಲ, ದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಮಾವ ಅಂತ ಉಪಾಸನೆ ಮಾಡಬೇಕಂತ. ಮಾವ ಅಂತ ಅವ್ರು ಬೇರೆ ಉಪಾಸನೆ ಮಾಡೋ ಹಂಗಿಲ್ಲ. ಲಕ್ಷ್ಮೀದೇವಿ ಮಾತ್ರ ಜಗತ್ತಿನಲ್ಲಿ ಗಂಡ ಅಂತ ಉಪಾಸನೆ ಮಾಡಬೇಕಂತೆ ದೇವರನ್ನ. ಬ್ರಹ್ಮವಾಯುದೇವರಿದ್ದಾರಲ್ಲ, ಅವರು ಮಾತ್ರ ಅಪ್ಪ ಅಂತ ಉಪಾಸನೆ ಮಾಡಬೇಕಂತ. ದೇವತೆಗಳಿದ್ದಾರಲ್ಲ, ಅವರೆಲ್ಲ ದೇವರನ್ನ ಅಜ್ಜ ಅಂತ ಉಪಾಸನೆ ಮಾಡಬೇಕಂತೆ. ನಾವೆಲ್ಲ ಏನು ಮಾಡಬೇಕು? ಜಗತ್ತಿನ ತಂದೆ ತಾಯಿ ಇಷ್ಟೇ ಉಪಾಸನೆ ಮಾಡಬೇಕು, ಜಗಜ್ಜನಕ ಅನ್ನಬೇಕೆ ಹೊರತಾಗಿ ನಮ್ಮಪ್ಪ ಅಂತ ಉಪಾಸನೆ ಮಾಡಬಾರ್ದು. ನಮ್ಮ ಅರ್ಹತೆ ಅಲ್ವೇ ಇಲ್ಲಂತೆ. ಅಂಥದ್ದು
ಲಕ್ಷ್ಮೀದೇವಿಯ ಹಾಗೆ ನಾನು ಭಗವಂತನ ಹೆಂಡತಿಯಾಗಿ ಇರ್ತೀನಿ, ವಿಹಾರ ಮಾಡ್ತೀನಿ ಅಂತ ಹೇಗೆ ಹೇಳಿದ್ಲು? ಶ್ರೀಮದಾಚಾರ್ಯರಂತಾರೆ, ತಡ್ರಿ ಒಂದು ಸ್ವಲ್ಪ ಮಾತು ಹೇಳ್ತೀನಿ ಕೇಳ್ರಿ. ಏನು ಅಂತ ಕೇಳಿದರೆ, ಭಗವದ್ಭಾರ್ಯತಾ ಯೋಗ್ಯಾ ಕಾಚಿದ್ ಅಪ್ಸರಸ ಸ್ತ್ರೀಯ ರಮಾವೇಶಾತ್ ಕದಾಚಿತ್ ಸ್ಯು ತಾಸ್ವೇಕಾ ಪಿಂಗಲಾ ಭವತ ತದನ್ಯಾಸಾಂ ಮಹಾದೋಷೋ ಭಗವದ್ಭದ್ರತಾ ಸ್ಮೃತೌ. ಯಾರೂ ಕೂಡ ಗಂಡನನ್ನ ದೇವರು ಅಂತ ಉಪಾಸನೆ ಮಾಡಬಾರದಂತೆ. ನೆನ್ಪಿಟ್ಕೊಡ್ರಿ, ಲೋಕದಲ್ಲಿದ್ದ ಹೆಣ್ಣು ಮಕ್ಕಳು ಗಂಡನನ್ನ ದೇವರು ಅಂತ ಅನ್ನಬಾರದಂತೆ. ನಮ್ಮಲ್ಲಿ ಏನು ಹೇಳಿ ನೋಡಂತೆ, ಪತಿಯೇ ಪರದೈವವೆಂದು ಬಗೆದಾಗ. ಹೌದಿಲ್ಲ? ಸ್ವಲ್ಪ ನಿಧಾನಕ್ಕೆ ಹೇಳ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಪತಿಯೇ ಪರದೈವವೆಂದು ಬಗೆದಾಗ. ಬಗೆದಾಗ ಅಂದ್ರೆ ಅರ್ಥ ಏನು? ಬಗೆಯುವುದು ಅಂದರೆ ಹರಿಯುವುದು ಅಂತ ಅರ್ಥ. ಹಿರಣ್ಯಕಶಿಪುವನ ಹೊಟ್ಟೆಯನ್ನ ನರಸಿಂಹ ಬಗೆದು ಬಿಟ್ಟ, ಅದನ್ನು ಅರ್ಥ ಮಾಡಿಕೊಡ್ರಿ. ಇವಾಗ ಪತಿಯೇ ಪರದೈವವೆಂದು ಬಗೆದಾಗ, ಹರಿದು ಬಿಡೋದು ಅಂತ ಅರ್ಥ ಗಂಡನ್ನು. ಹಾಗಾದ್ರೆ ಏನು ಮಾಡಬೇಕು? ಪತ್ಯಂತರ್ಗತನಾದ ನಾರಾಯಣ ಅಂತ ಉಪಾಸನೆ ಮಾಡಬೇಕೆ ಹೊರತಾಗಿ ಪತಿಯೇ ನಾರಾಯಣ ಅಂತ ಅನ್ನಬಾರದು ಅಂತ ಶ್ರೀಮದಾಚಾರ್ಯರು ಸಪ್ತಮಸ್ಕಂದಲ್ಲಿ ಹೇಳುವಾಗ ಆ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಏನು ಮಾಡಬೇಕು? ಮತ್ತೆ ಮಾಡಿದ್ಲಲ್ಲ ಅವಳು ಅಂದರೆ ಸ್ವಲ್ಪ ಆಚಾರ ರಿಯಾಯಿತಿ ತೋರಿಸ್ತಾರೆ. ಎಲ್ರಿಗೂ ಇಲ್ಲ ಅಧಿಕಾರ, ಆದರೆ ಭಗವಂತನ ಹೆಂಡತಿಯಾಗುವ ಅರ್ಹತೆ ಇದ್ದ ಅಪ್ಸರಾ ಸ್ತ್ರೀಯರು ದೇವಲೋಕದಲ್ಲಿ ಇದ್ದಾರೆ. ಭಗವತ್ ಭಾರ್ಯತಾ ಯೋಗ್ಯಾ ಕಾಚಿದ್ ಅಪ್ಸರಸ ಸ್ತ್ರೀಯ ಸಂತಿ ಇದ್ದಾರೆ ಲೋಕದಲ್ಲಿ. ಅವರಿಗೆ ಹೇಗೆ ಬಂತು ಅಧಿಕಾರ? ರಮಾವೇಶಾತ್ ಕದಾಚಿತ್ ಸ್ಯು, ಲಕ್ಷ್ಮೀದೇವಿಯ ಆವೇಶ ಅವರಲ್ಲಿ ಬಂದಿದ್ರೆ ಮಾತ್ರ ಅಂಥವರು ದೇವರನ್ನ, ಇದು ಭಗವಂತನನ್ನ ಗಂಡ ಅಂತ ಅನ್ಕೊಳ್ಳಿಕ್ಕೆ ಬರ್ತದಂತೆ. ತಾಸ್ವೇಕ ಪಿಂಗಲಾ ಭವತ, ಅವರಲ್ಲಿ ಒಬ್ಬಳು ಪಿಂಗಲೆ ಆದಂತೆ. ಈ ಪಿಂಗಳೆಗೆ ಈಗೇನೋ ಆಯಿತು, ಅವರಿಗೇನು ದೇವರೇನು ಈಗೇನು ಬಂದು ಕೈ ಹಿಡಿಲಿಲ್ಲ, ಮದುವೆ ಮಾಡಿಕೊಳ್ಳಿಲ್ಲ. ಮತ್ತೆ ದೇವರನ್ನ ಗಂಡ ಅಂತ ಉಪಾಸನೆ ಮಾಡಿದ್ರು, ದೇವರು ಮದುವೆ ಮಾಡಿಕೊಂಡ ಅಂದರೆ ಇದು ಯದುರಾಜನ ಕಾಲದಲ್ಲಿ ಆದ ಘಟನೆ ಇದು. ಮುಂದೆ ಅದೇ ಯದುವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದಲ್ಲ, ಆಗ ಶ್ರೀಕೃಷ್ಣನನ್ನ ಒಬ್ಬಳು ಕೈ ಹಿಡಿದ್ಲು. ಯಾರು? ಕೃಷ್ಣನಿಗೆ ಎಷ್ಟು ಮಂದಿ ಹೆಣ್ಣಂದ್ರು? ಮೊದಲೇ ಪ್ರಶ್ನೆ. ಕೃಷ್ಣನಿಗೆ ಎಷ್ಟು ಮಂದಿ ಹೆಣ್ಣಂದ್ರು? 16,108 ಅಲ್ಲ, 110. ನಮಗೆ ಮರ್ತು ಹೋಗ್ಬಿಟ್ಟಾರ್ರಿ, ಇನ್ನಿಬ್ರು ಬಿಟ್ಬಿಟ್ಟಿವಿ, ಅವ್ರನ್ನ ಯಾವಾಗಲೂ ಮರ್ತು ಬಿಟ್ಟು. ಕೃಷ್ಣ ಪರಮಾತ್ಮನಿಗೆ ಹೆಂಡಂದ್ರು 16,110 ಮಂದಿ. 110 ಎಲ್ಲಾದರೂ ಯಾಸ್ತಾ ಷೋಡಶ ಸಹಸ್ರ ವನಿತಾ ಶತಸಂಯುತ ಅಂತ ಅನ್ನೋದ್ರೆ 16,100 ಮಂದಿ ಹೇಳಿದ್ದಾರೆ. ಅಷ್ಟಮಹಿಷಿಯರಿದ್ದಾರೆ 8 ಮಂದಿ. ಇನ್ನಿಬ್ರು ಯಾರು? ನೀಲಾದೇವಿಯನ್ನ ಪರಮಾತ್ಮ 2 ಸರ್ತಿ ಮದುವೆ ಮಾಡಿಕೊಂಡಿದ್ದಾನೆ, ಮರ್ತು ಬಿಟ್ಟಿವ್ರಿ ಅವಳನ್ನು. ಒಂದು ಸರ್ತಿ ಬಾಲ್ಯದಲ್ಲಿ ಮಾಡಿಕೊಂಡಿದ್ದ, ಅದು ಫಸ್ಟ್ ಮದುವೆ ಅವಳು. ಆಮೇಲೆ ಅಷ್ಟಮಹಿಷಿಯಲ್ಲಿ ಒಬ್ಬಳು ನೀಲ, ಇಬ್ಬರು ನೀಲ. ಆದರೆ ಶ್ರೀಮದಾಚಾರ್ಯ ಅಂತಾರೆ ಆ 2 ನೀಲ ಒಬ್ಬಳೇ ಆದ್ಲು. ಅದಕ್ಕಾಗಿ ಮದುವೆ ಮಾಡಿಕೊಂಡವಳು ಒಬ್ಬಳು ಹೆಂಡತಿ, ಅದರಿಂದ 109. ಈ ಪಿಂಗಳ ಇದ್ದಾಳಲ್ಲ, ಇವಳು ಕುಬ್ಜೆಯಾಗಿ ಹುಟ್ಟಿದ್ರೆ ಆ ಕುಬ್ಜೆಯನ್ನು ವಿವಾಹ ಮಾಡಿಕೊಂಡಿದ್ದಾನೆ 115. ಇದು ನಾವು ವಿಷ್ಣು ಪುರಾಣದಾಗ 16,108 ಕೇಳಿ ಅಲ್ಲೇ ಕೂತ್ಬಿಟ್ಟಿವಿ. ಮುಂದೆ 2 ಮದುವೆಗೆ ಹೋಗೇ ಇಲ್ಲ. ಪ್ರಾಯಶಃ ನಿಮಗೆ ಕರೆದಿರ್ಬೇಕು ಕಾಣಿಸ್ತಾ ಆಚಾರ, ನೀವು ಹೋಗಿರ್ಬೇಕು, ಹಿಂಗಾಗಿ ನೆನಪದ ಅಂತ ನೀವು ಅಲ್ಲಿಗೆ ಹೋಗ್ಬೇಡ್ರಿ. ಮತ್ತೆ ಅಲ್ಲಿ ಇದ್ದದ್ದು ಹೇಳಬೇಕಲ್ಲ, ಕುಬ್ಜೆಯಾಗಿ ಹುಟ್ಟಿದ್ಲಂತೆ. ಯಾವಾಗ ಕಂಸನನ್ನು ಸಂಹಾರ ಮಾಡಬೇಕು ಅಂತ ಶ್ರೀಕೃಷ್ಣ ಬಂದ, ದಾರಿಯಲ್ಲಿ ತ್ರಿವಕ್ರೆಯನ್ನು ಕಂಡಲ್ಲ, ಆ ತ್ರಿವಕ್ರೆಯೇ ಪಿಂಗಳೆಯ ಎಂಬ ವೇಶ್ಯೆಯನ್ನು ಬಿಟ್ಟುಕೊಳ್ರಿ. ಎಷ್ಟು ದೊಡ್ಡ ಭಾಗ್ಯ ಬಂತು. ಹಿಂದಿನ ಜನ್ಮದಲ್ಲಿ ವೇಶ್ಯೆಯಾಗಿದ್ದರೂ ಕೂಡ ಭಗವಂತನ ಹೆಂಡತಿಯಾಗುವ ಅರ್ಹತೆ ಇದ್ದದರಿಂದ ಲಕ್ಷ್ಮೀದೇವಿ ಆವೇಶದಿಂದ ಮುಂದಿನ ಜನ್ಮದಲ್ಲಿ ತ್ರಿವಕ್ರೆಯಾಗಿ ಹುಟ್ಟಿ ದೇವರನ್ನ ಗಂಡನನ್ನಾಗಿ ಪಡೆದುಕೊಂಡು ಅವನಿಂದ ಒಬ್ಬ ಮಗ ಹುಟ್ಟಿ ವಿಶೋಕ ಅಂತ ಮಗನಾಗಿ ಅವನೂ ಮಹಾಭಾರತ ಯುದ್ಧದಲ್ಲಿ ಪಾತ್ರ ವಹಿಸಿದ. ಭೀಮಸೇನ ದೇವರ ಸಾರಥಿಯಾಗಿದ್ದ ಅವನು. ನೋಡ್ರಿ, ಇಬ್ಬರು ಅಪ್ಪ ಮಕ್ಕಳು ಮಹಾಭಾರತ ಯುದ್ಧಕ್ಕೆ ಬಂದಾರೆ. ಕೃಷ್ಣನ ಸಾರಥಿ, ಅರ್ಜುನನ ಸಾರಥಿ ಕೃಷ್ಣ, ಭೀಮನ ಸಾರಥಿ ಅವರ ಮಗ ವಿಶೋಕ ಆಗಿದ್ದಂತೆ. ಆಚಾರ ನಿರ್ಣಯದಲ್ಲಿ ಈ ಮಾತನ್ನು ಕೊಟ್ಟಿದ್ದಾರೆ. ಅಂದರೆ ದೇವರನ್ನೇ ಇಷ್ಟು ಚೆನ್ನಾಗಿ ಉಪಾಸನೆ ಮಾಡ್ಲಿಕ್ಕೆ ಬರ್ತದೆ ಅಂತ. ಸರಿ, ಇದು ಮುಗಿದ ಮೇಲೆ ಕೊನೆ ಕೇಳಿದ್ರು, ಏನು ಪಿಂಗಲೆಯಿಂದ ಪಾಠ ಕಲಿತದ್ದೇನು ಅಂತ ಕೊನೆ ಮಾತು. ಈ ಪದ್ಯ ಹೇಳಿ ಮುಗಿಸ್ಬಿಡ್ತಾರೆ. ಆಶಾ ಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿತ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಲ. ಆಶೆ ಇದೆಯಲ್ಲ, ಇದು ಪರಮ ದುಃಖ ಅಂತ. ಪರಮ ದುಃಖ. ಆಸೆ ಆದಷ್ಟು ಇನ್ನೇನು ಈ ಆಶಾ ಇರ್ತದಲ್ಲ, ಮಾಡ್ಕೋದು. ಯಾರೋ ಒಬ್ರು ಹೇಳಿದ ನೆನಪಿಗೆ ಬರ್ತಾ ಇದೆ. ಅದು ಜೀರ್ಯಂತಿ ಜೀರ್ಯತಃ ಕೇಶಾಃ ದಂತಾ ಜೀರ್ಯಂತಿ ಜೀರ್ಯತಃ ತೃಷ್ಣೈಕಾ ತರುಣಾಯತೆ ಅಂತ. ಎಲ್ಲ ಕಡಿಮೆ ಆಗುತ್ತಂತೆ. ಜೀರ್ಯಂತಿ ಜೀರ್ಯತಃ ಕೇಶಾಃ,
ಮುಪ್ಪಾದಂತೆ ಆದಂತೆ ಕೂದಲುಗಳೆಲ್ಲ ಬಿಳಿ ಬಿಳಿ ಆಗ್ತದಂತೆ, ಅದು ಒಂದು ದಿವಸ ಹೋಗುತ್ತಂತೆ. ದಂತಾಜೀರಿಯಂತೆ ವಯಸ್ಸಾದಂತೆ ಹಲ್ಲುಗಳು ಹೋಗುತ್ತಂತೆ. ಆದರೆ ಒಂದು ಮಾತ್ರ ನಿತ್ಯ ತರುಣ ಆಗಿರ್ತಂತೆ. ಯಾವುದು? ತೃಷ್ಣೈಕಾ ತರುಣಾಯತೆ. ಆಶೆ ಇದೆಯಲ್ಲ, ಇದು ನಿತ್ಯ ತರುಣ ಅಂತೆ, ಮುಗಿಯೋದೇ ಇಲ್ಲಂತೆ. ಎಷ್ಟು ಮುಪ್ಪಾದರೂ ಕೂಡ ಆಶಾ ಅಂಬೋದು ಹೋಗಂಗೆ ಇಲ್ಲ. ನೋಡ್ರಿ, ನಮ್ಮಲ್ಲಿ ಸುಮ್ಮನೆ ತಮಾಷೆ ಹೇಳ್ತೀನಿ, ಮನೆಯಲ್ಲಿ ವಯಸ್ಸಾದವರ ಅಮ್ಮ ಅಪ್ಪ ಯಾರೋ ಇದ್ದಾರೆ ಅಂತ ಹೇಳಿ, ಅವರು ಕಟ್ಟಿ ಮೇಲೆ ಕೂತಾಗ ಮಾತಾಡೋದೇ ಬೇರೆ ಇರ್ತದೆ, ಒಳಗೆ ಮಾತಾಡೋದೇ ಬೇರೆ ಇರ್ತದೆ. ನೆನಪಿಟ್ಕೊಳ್ಳಿ. ಏನು ದೇವ್ರ ಲಘು ಕರ್ಕೊಂಡ್ಬಿಟ್ರೆ ಸಾಕ್ರಪ್ಪ ನಮ್ಮನ್ನ ಅಂತ ಹೊರಗೆ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಒಂಚೂರು ಕೆಮ್ಮು ನೆಗಡಿ ಏನರ ಹಾಸಿಗೆ ಹಿಡೀಲಿ, ಮಗನ್ನ ಹಿಂಡಿ ಹಾಕಿಬಿಡ್ತಾರೆ. ಅಲ್ಲಿ ಯಾಕೆ ಕರ್ಕೊಂಡು ಹೋಗಲಿಲ್ಲ ಡಾಕ್ಟರ್ ಕಡೆಗೆ, ಇಲ್ಲಿ ಯಾಕೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿಲ್ಲ, ಲಘು ಕರ್ಕೊಂಡು ಹೋಗು, ಲಘು ಗುಳಿಗೆ ಕೊಡಿಸು. ಅಲ್ರಿ, ಇವ್ರು ಹೋಗಬೇಕು ಅಂತಿದ್ರೆ ಡಾಕ್ಟರ್ ಕಡೆ ಯಾಕೆ ಹೋಗಪ್ಪ? ಇವರು ಹೋಗ್ಬೇಕು ಅಂತಿರಂಗಿಲ್ಲ, ಹೋಗ್ಬೇಕು ಅಂತಿರಂಗಿಲ್ಲ. ಎಷ್ಟೇ ರೋಗಿಷ್ಠವಾಗಿರಲಿ, ಎಷ್ಟೇ ಮುಪ್ಪಾಗಿರಲಿ ದೇಹ, ಇನ್ನೂ ಇರಬೇಕು, ಇನ್ನೂ ಇರಬೇಕು, ಇನ್ನೂ ಇದು ಆಸೆ ಮನುಷ್ಯನಿಗೆ. ಹೋಗೋದಿಲ್ಲ. ಅದು ಹಾಸಿಗೆ ಹಿಡಿದಿರಲಿ, ಯಾರ ಕೇಳ್ರಿ, ಅಜ್ಜಿ ವಯಸ್ಸಾಗದೆ ಇನ್ನಿದ್ದೇನು ಮಾಡ್ತಿ? ಮರಿ ಮೊಮ್ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ಹೋಗ್ಬಿಡ್ತೀನಿಪ್ಪ ಅಂತ ಹಾಕಿ ಹೋಗ್ತೀನಿ ಅನ್ನಂಗಿಲ್ಲ. ಅವಳು ಅನ್ನಬೇಕಾದ್ರೆ ಮರಿ ಮೊಮ್ಮಗನ ತಲೆ ಮೇಲೆ ಅಕ್ಷರೆ ಹಾಕಿ ಹೋಗ್ತೀನಿ ಅಂತ ಅಂದರೆ ಬದುಕಬೇಕು ಎಂಬ ಆಸೆ. ಈ ಆಸೆ ಇದೆಯಲ್ಲ, ತೃಷ್ಣೈಕಾ ತರುಣಾಯತಿ, ಬೆಳೀತಾ ಇರುತ್ತಂತೆ. ಆಸೆ ಪಡಬಾರ್ದು ಮನುಷ್ಯನಿಗೆ. ದಾಸರು ಇದನ್ನೊಂದು ಮಾತು ಹೇಳ್ತಾರೆ. ಜಗನ್ನಾಥದಾಸರು ಹೇಳುವಾಗ ಇದೇ ಮಾತನ್ನು ಅಂದಿದ್ದಾರೆ. ಆಸೆಗೊಳಗಾಗದವನು ಜನರಿಗೆ ದಾಸನೆನಿಸುವನು, ಆಸೆಯನ್ನು ನಿಜ ದಾಸಗೈದಿಗ ಪುಂಸರೆಲ್ಲರೂ ದಾಸರೆನಿಸುವರು. ಶ್ರೀಶನಂಗ್ರಿ ಸರೋಜಯುಗಳ ನಿರಾಸೆಯಿಂದಲಿ ಭಜಿಸೆವಲಿದು ರಮಾ ಸಹಿತ ತನ್ನನೆ ಕೊಡುವ ಕರುಣಾ ಸಮುದ್ರ ಹರಿ. ಆಸೆಗೊಳಗಾದವನು, ಆಸೆಗೆ ಒಳಗಾಗಿದ್ದ ಮನುಷ್ಯ ಅಂದರೆ ಜನರಿಗೆ ದಾಸನೆನಿಸುವನು. ಮನುಷ್ಯರ ಮುಂದೆ ದಾಸನಾಗಿ ನಿಂತ್ಕೊಂಡ್ಬಿಡ್ತಾನಂತೆ. ಅವರ ಮನೆ ಮುಂದೆ ನಿಂತ್ಕೊಂಡೆ, ಇವ್ರ ಮನೆ ಮುಂದೆ ನಿಂತ್ಕೊಂಡೆ, ಹಲ್ಲಕ್ಕಿರದೆ ಅವ್ರೇನು ಕೊಡ್ತಾರೋ ಇವ್ರೇನು ಕೊಡ್ತಾರೋ. ಯಾವಾಗಲೂ ಈ ಮನುಷ್ಯ ಸಾಮಾನ್ಯವಾಗಿ ಬಡತನದಲ್ಲಿ ಇದ್ದ ಅಂದರೆ ಶ್ರೀಮಂತರ ವಿರೋಧ ಕಟ್ಕೊಳ್ಳಿಕ್ಕೆ ಹೋಗಿಲ್ಲ ಅವ್ನು. ಯಾಕೆ ಹೇಳ್ರಿ, ಮತ್ತೆಲ್ಲ ಕೊಡೋದು ನಿಲ್ಲಿಸ್ಬಿಟ್ರೆ ಏನು ಮಾಡ್ಬೇಕ್ರಿ ಅಂಥೇಳಿ ಅವ್ರು ಏನಂದ್ರು ಹೌದು 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 ಅಂತ ಹಲ್ಲು ಕಿರಿತಿರ್ತಾನೆ. ಯಾಕೆ? ಕೊಡ್ತಾನೆ ಕೊಡ್ತಾನೆ ಅಂತ ಆಸೆ ಅವನಿಗೆ, ಭಾರಿ ಆಸೆ. ಮನುಷ್ಯನಿಗೆ ಎಷ್ಟು ಆಸೆ ಇರುತ್ತೆ ಅಂದರೆ ಎಷ್ಟು ಬಂದರೂ ಬರಲಿ ಅಂತನಂತೆ, ಸಾಕು ಅನ್ನೋದಿಲ್ಲಂತೆ. ಒಬ್ಬ ಅಳ್ತಾ ಕೂತಿದ್ನಂತೆ. ಯಾಕೆ ಕಳ್ಕೊಂಡು ಕೂತಿದ್ದ ಗೊತ್ತಾಗಲಿಲ್ಲ. ಒಬ್ರು ಬಂದ, ಯಾಕೋ ಅಳ್ತಾ ಇದ್ದಿ? ಅವ್ನು ಗೆಳೆಯ, ಯಾಕೋ ಅಳ್ತಾ ಇದ್ದಿ ಅಂತ ಕೇಳಿದ. ಏನಿಲ್ಲ, ನಮ್ಮ ಅಜ್ಜ ಒಬ್ಬರಿದ್ರು ಗೊತ್ತಾ ಅಂತ ಕೇಳಿದ. ನೋಡಿ ನಿಮ್ಮ ಅಜ್ಜ ಇದ್ರು, ಏನು ಅವರಿಗೆ ಪ್ರಾಯಶಃ 90 ವರ್ಷ ಆಗಿತ್ತು ಕಾಣಿಸ್ತದೆ, ಏನಾಯ್ತು ಅಂದರು. ಇಲ್ಲ ಪಾಪ, 1 ಲಕ್ಷ ರೂಪಾಯಿ ಆಸ್ತಿ ಇತ್ತು ಅವ್ರದ್ದು, 2 ಲಕ್ಷ ರೂಪಾಯಿ ಆಸ್ತಿ ಇತ್ತು, ನನ್ನ ಹೆಸರಲ್ಲೇ ಬರೆದು ಹೋಗಿಬಿಟ್ರು ಅವರು ಅಂತ ಅತ್ನಂತೆ. ಅವ ಅಂದ, ಅಲ್ಲ ಹೋಗೋ ವಯಸ್ಸಾಗ್ಯದ ಹೋಗ್ಯದ, ಅದಕ್ಕೆ ಯಾಕೆ ಅಳ್ಳಿಕತ್ತಿ? ಅಲ್ಲ ಹಂಗೆ ಹೋಗಿದ್ರೆ ಅಳಬೇಕಾಗಿತ್ತು, 1 ಲಕ್ಷ ರೂಪಾಯಿ ಆಸ್ತಿ ನಿನ್ನ ಹೆಸರಲ್ಲೇ ಬರೆದಿಟ್ಟು ಹೋಗಿ, ಅಲ್ಲ ಮತ್ತೆ ಯಾಕೆ ಅಳ್ಳಿಕತ್ತಿ? ಮತ್ತೆ ಶುರು ಮಾಡಿದಂತ ಅಳ್ಳಿಕ್ಕೆ. ಈಗ ಯಾಕೆ ಅಳ್ಳಿಕತ್ತೀಯೋ ಅಂತ ಕೇಳಿದಂತೆ. ಏನಿಲ್ಲ, ನಮ್ಮ ಚಿಕ್ಕಪ್ಪ ಇದ್ರು ಗೊತ್ತಾ ನಿನಗೆ ಅಂತ ಕೇಳಿದಂತೆ. ನಮ್ಮ ಕಾಕ ಇದ್ರು ನಿನಗೆ ಗೊತ್ತಾ ಅಂತ ಕೇಳಿದಂತೆ. ಗೊತ್ತದ, ಅವ್ರಿಗೂ ಸುಮಾರು ಒಂದು 70-75 ವರ್ಷ. ಏನಾಗಿತ್ತು? ಅವ್ರಿಗೊಂದು 5-6 ಲಕ್ಷ ರೂಪಾಯಿ ಆಸ್ತಿ ಇತ್ತು, ಅವರೂ ಬರೆದಿಟ್ಟು ಸತ್ತೋಗ್ಬಿಟ್ರು ನನ್ನ ಹೆಸರಲ್ಲೇ ಅನ್ನಂತೆ. ಅಲ್ಲೋ ಚಲೋನೇ ಆತಲ್ಲೋ, ನಿನಗೇನು ಕೆಟ್ಟದ್ದಾಗಿದೆ? 5 ಲಕ್ಷ ರೂಪಾಯಿ ಆಸ್ತಿ ಬರೆದಿಟ್ಟು ಸತ್ತು ಹೋಗ್ಯಾನ, ಹೋಗೋದು ವಯಸ್ಸಾಗ್ಯದ ಹೋಗ್ಯಾನ, ಮತ್ತೆ ಯಾಕೆ? ಅಲ್ಲ ನಮ್ಮ ಇನ್ನೊಬ್ಬರು ಅಜ್ಜಿ ಇದ್ರು ಗೊತ್ತಾ ಇಲ್ಲಿ ನಿನಗೆ, ತಾಯಿ ಕಡೆಯಿಂದ ಅಜ್ಜ ಏನಾಯ್ತು? ಅವ್ರದ್ದೊಂದು 10 ಲಕ್ಷ ರೂಪಾಯಿ ಆಸ್ತಿ ಇತ್ತು, ಅವರು ನನ್ನ ಹೆಸರಲ್ಲೇ ಬರೆದಿಟ್ಟು ಸತ್ತು ಹೋಗ್ಬಿಟ್ರು ಅಂತ ಹತ್ತಂತ. ಅವನು ಒಟ್ಟು ತಿಳಿವಲ್ತಾಗಿದ್ರಿ. ಅವ ಅಂದ, ಅವ್ರ ಆಸ್ತಿ ಬರೆದಿಟ್ಟು ಸಾಯ್ಲಿಕತ್ತಾರ, ಅದಕ್ಕೆ ಯಾಕೆ ಅಳ್ಳಿಗತ್ತಿ ಅಂತ ಕೇಳಿದಂತೆ. ಅದಕ್ಕೆ ಅವ ಕೊಟ್ಟು ಉತ್ತರ ಏನು ಅಂದರೆ, ನಾ ಯಾಕೆ ಅಳ್ಳಿಗತ್ತೀನಿ ಅಂದರೆ ಇನ್ನು ಮುಂದೆ ಯಾರೂ ನಂಗೆ ಹಂಗೆ ಆಸ್ತಿ ಬರೆದಿಟ್ಟು ಸಾಯೋರು ಯಾರೂ ಉಳಿಲಿಲ್ಲಲ್ಲ ಅಂತ ಅಳ್ಳಿಗತ್ತೀನಿ ಅಂತ ಹೇಳಿದಂತ. ನಾ ಯಾಕೆ ಅಳ್ಳಿಗತ್ತೀನಿ ಅಂದರೆ ಇನ್ಯಾರೂ ಅಂಥವ್ರು ಇಲ್ಲಲ್ಲ ನನಗೆ ಅಂತ ಅಳ್ಳಿಗತ್ತೀನಿ ಅನ್ನಂತ. ಆಸೆ ಎಷ್ಟಿದೆ ಮನುಷ್ಯನಿಗೆ. ಅವ 90 ವರ್ಷದವ ಇದ್ದ, ಅವ ಬರೆದಿಟ್ಟು ಸತ್ತ, ಸಂತೋಷ ಆಗಲಿಲ್ಲ, ದುಃಖ ಆಯ್ತು ಅವನಿಗೆ. ಯಾಕಂದರೆ ಇನ್ಯಾರು ಬರೆದಿಡೋರಿಲ್ಲಲ್ಲ ಅಂತ ತಿಳ್ಕೊಂಡು. 70 ವರ್ಷದವ ಸತ್ತ, ಮತ್ತೊಬ್ಬ ಸತ್ತ, ಬಂದ ಆಸ್ತಿ ಎಲ್ಲ ಬಂದರು, ಆದರೂ ಸಂತೋಷ ಇಲ್ಲ. ಯಾಕೆ? ಇನ್ಯಾರು ನನಗೆ ಹೆಸರಲ್ಲೇ ಬರೆದವಳು ಸಾಯೋರು. ಆಸೆಗೊಳಗಾದವನು ಜನರಿಗೆ ದಾಸನೆನಿಸುವನು, ಆಸೆಯನ್ನು ನಿಜ ದಾಸಗೈದಿಗ ಪುಂಸಗೆಲ್ಲರೂ ದಾಸರೆನಿಸುವರು. ಆದರೆ ಅದನ್ನೇ ಉಲ್ಟಾ ಮಾಡ್ಕೊಳ್ರಿ. ಆಸೆಯನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡು ಬಿಟ್ಟ ಅಂದರೆ ಇಡೀ ಜಗತ್ತು ಅವನ ಕಾಲ್ ಕೆಳಗೆ. ಇವ ಆಶಾಕ್ಕ ದಾಸನಾಗಿದ್ರೆ ಆಶಾಯಾಹ ಏ ದಾಸಾಹ, ಯಾರು ಆಸೆಗೆ ದಾಸರೋ ಅವ್ರು ಜಗತ್ತಿನ ದಾಸರು. ನೆನಪಿಟ್ಟುಕೊಳ್ರಿ. ಎಲ್ಲರ ಮುಂದೆ ಕೈ ಒಡ್ಡಬೇಕು, ಹಲ್ಲಿಗಿರಬೇಕು, ಜಿ ಹುಜೂರ್ ಅನ್ಬೇಕು.
ಆದರೆ ಆಸೆಯನ್ನು ತನ್ನ ದಾಸನನ್ನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ದಾಸಗೈದಿಗ ಪುಂಸಗೆಲ್ಲರೂ ದಾಸರೆನಿಸುವರು. ಹೌದು, ಹಾಗೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಆಸೆಯೇ ನಮ್ಮ ದಾಸ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಶ್ರೀಶನಂಗ್ರಿ ಸರೋಜಯುಗಳ ನಿರಾಸೆಯಿಂದಲಿ ಭಜಿಸೆವಲಿದು ರಮಾ ಸಹಿತ ತನ್ನನೆ ಕೊಡುವ ಕರುಣಾ ಸಮುದ್ರಗರಿ. ಭಗವಂತನನ್ನ ನಿರಾಸೆಯಿಂದ ಪೂಜೆ ಮಾಡಬೇಕಂತ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿತ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಲ. ಆಸೆಯನ್ನು ಬಿಟ್ಟು ನಿರಾಸೆಯಿಂದ ಜೀವನ ಮಾಡಿದಂತೆ. ನಿರಾಶೆ ಅಂದರೆ ನಿಷ್ಕಾಮವಾಗಿ ಭಗವಂತನ ಆರಾಧನೆ. ನಿಷ್ಕಾಮವಾಗಿ ಭಗವಂತನ ಆರಾಧನೆಯನ್ನು ಮಾಡಿದರೆ ಆ ಭಗವಂತ ಕೊಡ್ತಾನಲ್ಲ, ಅದು ಇನ್ನೆಲ್ಲೂ ಸಿಗೋದಿಲ್ವಂತೆ, ದುಃಖ ಆಗೋದಿಲ್ಲ, ಜಗತ್ತಿನಲ್ಲಿರೋರು ಎಲ್ಲರೂ ದಾಸರಾಗ್ತಾರೆ ಅಂತನ್ನುವ ಮಾತನ್ನು ಹೇಳ್ತಾರೆ. ಇದಾದ ಮೇಲೆ ಇವತ್ತು ಇನ್ನು 4 ಮಂದಿನ ಮುಗಿಸ್ಬಿಡ್ತೀನಿ 5 ನಿಮಿಷದಲ್ಲಿ ಹೇಳಿ. ಯಾಕೆ ಅಂದರೆ 24 ಇವತ್ತು ಮುಗಿಲಿಲ್ಲ ಅಂದರೆ ನಾಳೆಗೆ ಮಂಗಳ. ಅಂದರೆ ಮಂಗಳ ಅಂದರೆ ಗೊತ್ತಾಯ್ತಲ್ಲ, ಪೆಟ್ಟಿಗೆ ಕಟ್ಟೋ ಕಾರ್ಯಕ್ರಮ ಅಂತ ಅರ್ಥ. ನಾಳೆ ಪೆಟ್ಟಿಗೆ ಕಟ್ಟಬೇಕು ನಾನು. ಆದ್ದರಿಂದ ನಾಳೆ ಹೊತ್ತಿಗೆ ಇದೇನಾದರೂ ಮಾಡಿ ಮುಗಿಸ್ಬೇಕು. ಅದರಿಂದ ಇನ್ನು 4 ಮಂದಿನ ಹೇಳಿಬಿಡ್ತೀನಿ 2 ನಿಮಿಷದಲ್ಲಿ. ಅದು ಸಾಮಿಷಂ ಕುರರಂ ಜಗ್ನುಹು ಬಲಿನೋ ಯೇ ನಿರಾಮಿಷಾಹ. ಸಂಪತ್ತಿ ಇದ್ದವರನ್ನು ನೋಡಿ ಇಲ್ಲದೇ ಇರೋರು ಹೊಂಚಾಗ್ತಿರ್ತಾರಂತೆ. ಇದೊಂದು ತುಂಬ ವಿಚಿತ್ರ. ಇದು ಸಂಪತ್ತಿರೋರನ್ನು ನೋಡಿ ಇಲ್ಲದೇ ಇರೋರು ಹೊಂಚಾಗ್ತಿರ್ತಾರಂತೆ. ಹೆಂಗರ ಮಾಡಿ ಒಂದು ಕಡೆ ವಸೂಲಿ ಮಾಡಬೇಕು ಅಂತ ಇದು ಲೋಕದಲ್ಲಿ ಕಂಡಿದೆ, ನೆನ್ಪಿಟ್ಕೊಳ್ರಿ. ಸ್ವಲ್ಪ 1-2 ಪೈಸೆ ಕೈಯಲ್ಲಿ ಅಡ್ಡಾಡ್ತಿದ್ರು ಅಂದರೆ ಇಲ್ಲದೇ ಇರೋರನ್ನ ಇವನು ಹೆಂಗರ ಮಾಡಿ ಹಾಕೇಬೇಕು ಬಿಟ್ಟಿರೋದು ಅಂತ ಇಟ್ಕೊಂಡಿರ್ತಾರಂತೆ. ಯಾರು? ಒಂದು ಈ ಸಮುದ್ರ ದಂಡಿಯ ಮೇಲೆ ಅಡ್ಡಾಡುವಂತಹ ಒಂದು ಹದ್ದು. ಆ ಹದ್ದು ಎಲ್ಲ ಸಮುದ್ರ ದಂಡಿ ಮೇಲೆ ಒಂದು ಮಾಂಸದ ತುಂಡು ಬಿದ್ದಿತ್ತು ಅಂತ ಹಿಡ್ಕೊಂಡು ಹಾರ್ತಾ ಇದೆ ಅಂತ ಸುಮ್ಮನೆ ತನ್ಪಾಡಿಗೆ ಹಾರ್ತಾ ಇದೆ. ಹಾರುವಾಗ ಹಿಂದೆ 10 ಹದ್ದುಗಳು ಭರ ಬಂತು. ಇದು ಪಾಪ ಸ್ವಲ್ಪ ಏನೋ ಭರ ಶಬ್ದ ಕೇಳಿಸ್ತಲ್ಲ, ಹಿಂಗೆ ತಿರುಗಿ ನೋಡ್ತಂತೆ. 10 ಹದ್ದುಗಳು ಬರೋದು ನೋಡಿ ಅಯ್ಯೋ ಇದ್ಯಾಕೆ ಬಂತು ಅಂತ ಇನ್ನೂ ಸ್ವಲ್ಪ ಜೋರಲ್ಲಿ ಹಾರ್ತಂತೆ. ಈ ಬಾಯಲ್ಲಿ ಮಾಂಸದ ತುಂಡು ಹಿಡ್ಕೊಂಡು ಹಾರುವ ಹದ್ದಿನಿಂದ ಇನ್ನಿಷ್ಟು ಹದ್ದುಗಳು ಜೋರಾಗಿ ಬರ್ಲಿಕ್ಕೆ ಶುರುವಾಯಿತು. ಅದು ಗಾಬರಿ ಆಯ್ತು. ನಾ ಏನು ಮಾಡೀನಿ? ಇವ್ರ ಜೊತೆಗೆ ಏನು ಜಗಳ ಕಟ್ಕೊಂಡಿನೋ, ಏನು ವಿರೋಧ ಮಾಡಿನೋ? ಏನಿಲ್ಲ, ವಿರೋಧ ಇಲ್ಲ, ಜಗಳ ಇಲ್ಲ, ಏನಿಲ್ಲ. ಅದು ಇನ್ನೂ ಎತ್ತರಕ್ಕೆ ಹಾರ್ತಂತೆ. ಇವ್ಯಾವ ನನ್ನ ಜೊತೆಗೆ ಬರೋದೇ ಬೇಡ. ಇದು ಎತ್ತರಕ್ಕೆ ಹಾರ್ತೀವಿ, ಅಷ್ಟು ಎತ್ತರಕ್ಕೆ ಬಂತಂತೆ. ಪಾಪ ಅದು ಹಾರ್ಕೋತ ಹೊಂಟಿತ್ತು ನೋಡ್ರಿ. ಬಾಯಾಗಿನ ಮಾಂಸದ ತುಂಡು ವಜ್ಜ ಆಗ್ಲಿಕ್ಕೆ ಶುರುವಾತ್ರಿ. ಅದಕ್ಕೆ ಭಾಳ ವಜ್ಜ ಆಗ್ಲಿಕ್ಕೆ ಶುರುವಾತು. ಛೇ ಇದನ್ನು ಈ ಮಾಂಸದ ತುಂಡು ಹಿಡ್ಕೊಂಡು ಇನ್ನು ನನಗೆ ಹಾರ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಇದನ್ನು ಬಿಟ್ಟು ಹಾರೋಣ, ಇವ್ರ ಕಡೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಬಾಯಾಗಿನ ಮಾಂಸದ ತುಂಡು ಬಿಟ್ಟು ಮೇಲೆ ಹಾರ್ತಂತೆ. ಮುಂದೆ 2 ನಿಮಿಷ ಬಿಟ್ಟು ತಿರುಗಿ ನೋಡ್ತದೆ, ಒಂದು ಹತ್ತಿರಲಿಲ್ಲ ಅಂತ ಬೆನ್ನು ಹತ್ತಿ ಎಲ್ಲಿ ಹೋಗಿತ್ತು ಅಂದ್ರೆ ಆ ಮಾಂಸದ ತುಂಡು ಎಲ್ಲಿ ಬಿದ್ದಿತ್ತು ನೋಡ್ರಿ, ಅಲ್ಲಿ ಹೋಗಿ ಜಗಳ ಆಗಿದ್ದು ತೊಟ್ಟು. ಇದನ್ನು ನೋಡಿ ಅವ ಅನ್ಕೊಂಡಂತ, ಓಹೋ ನಾವೇನಾದರೂ ಇಟ್ಕೊಂಡಿದ್ವಿ ಅಂದ್ರೆ ನಮ್ಮ ಹಿಂದೆ ಜನ ಸುತ್ತಲೂ ನಿಂತಿರ್ತಾರಂತ. ನಮ್ಮ ಹತ್ರ ಗಂಟಿಲ್ಲ ಅಂದರೆ ಯಾವ ನಾಯಿನೂ ಮಾತಾಡ್ಸಂಗಿಲ್ಲ ಅಂತ ನಮ್ಮ ನೆನಪಿಟ್ಕೊಳ್ರಿ. ಇದು ಸಂಗ್ರಹ ಮಾಡಿದ್ರಿಂದ ಬೆನ್ನು ಹತ್ತಾರು ಜನ. ಇದನ್ನು ನೋಡಿ ಪಾಠ ಕಲಿತೆ. ಮತ್ತೊಂದು ಮಾನಾಪಮಾನಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದಂತೆ, ಮಗುವಿನಂತೆ ಇರಬೇಕು ಅಂತ ಒಂದು ಪಾಠ. ಕೂಸು ನೋಡಿದ ಒಂದು ಕೂಸು, ಅದು ಬೈದರೂ ನಗ್ತಿತ್ತಂತೆ, ಹೊಗಳಿದ್ರು ನಗ್ತಿತ್ತಂತೆ. ಏನು ಅದಕ್ಕೆ ಮಾನಾಪಮಾನಗಳಿಲ್ಲ. ನಮ್ಮ ಮನೆಗೆ ಕೂಸಿರ್ತಾ ನೋಡ್ರಿ, ಹೊಡೆದು ಕಳಿಸ್ರಿ, ಬೈದು ಕಳಿಸ್ರಿ, ಆ ಕ್ಷಣಕ್ಕೆ ಹೋಗಿರ್ತದೆ. ಮತ್ತು ಮುಂದಿನ ಕ್ಷಣಕ್ಕೆ ಬಂದು ಅಮ್ಮ ಅಂತ ತೆಕ್ಕೆ ಹಾಕೋತದೆ, ಮತ್ತದು ಅಪ್ಪ ಅಂತ ಬಂದು ಬರ್ತದೆ. ನೀವು ಬೈರಿ ಹೊಡೀರಿ ಏನು ಬೇಕಾದ್ರೆ ಮಾಡಿರಿ, ಮತ್ತೆ ಬಂದ್ಕೊಳ್ತೀವಿ. ಯಾಕೆ ಅಂದರೆ ಅದಕ್ಕೆ ಮಾನ ಅಪಮಾನ ಅಂದರೆ ಪರಿಚಯ ಇಲ್ಲ. ಮನುಷ್ಯ ಜೀವನದಲ್ಲಿ ಹಾಗಿರ್ಬೇಕಂತೆ, ಮಾನ ಅಪಮಾನ ಅಂತ ಇರಬಾರ್ದಂತೆ. ಇಬ್ಬರು ಹಂಗಿದ್ದವರಂತ. ಯಾರು? ಯೋ ವಿಮೂಢೋ ಜಡೋ ಬಾಲೋ ಯೋಗುಣೆಂಬ ಪರಂಗತಃ. ಮಾನ ಅಪಮಾನಗಳು ಇರದೇ ಇರೋದಂದರೆ ಒಂದಾವ ಫುಲ್ಲಿ ಹುಚ್ಚಿರ್ಬೇಕು, ಫುಲ್ ಮ್ಯಾಡ್ ಇರ್ಬೇಕು, ಹಾಫ್ ಮ್ಯಾಡಲ್ಲ ಮತ್ತೆ ಫುಲ್ ಮ್ಯಾಡ್. ಯಾಕಂದ್ರೆ ಅವ್ನಿಗೆ ಏನು ಬೈದ್ರು ಏನಂದ್ರೂ ಗೊತ್ತಾಗಿಲ್ಲ. ಒಂದು ಕೂಸು ಇಲ್ಲ ಅಂದರೆ ಅಪರೋಕ್ಷ ಜ್ಞಾನಿ. ಇವ್ರು ಬಿಟ್ಟರೆ ಇನ್ಯಾರಿಗೂ ಹಾಗಾಗೋದಿಲ್ಲ, ಅದನ್ನು ಕಲ್ಕೊಳ್ಬೇಕು. ಇದಾದ ಮೇಲೆ ಹೆಣ್ಣು ಮಕ್ಕಳು ಕೈಯಲ್ಲಿ ಬಳಿ ಹಾಕ್ಕೊಂಡಿರ್ತಾರಲ್ಲ, ಅದರಿಂದ ಪಾಠ ಕಲಿತೆ ಅಂತ ಹೇಳ್ತಾನೆ 20ನೇ ಗುರು. ಬಳಿ ಹಾಕ್ಕೊಂಡಿದ್ರೆ ಕಲ್ತಿದ್ದೆ ಪಾಠ ಅಂತ ಅರ್ಥ. ಅದಕ್ಕೆ ಬಳಿ ಹಾಕ್ಕೊಳ್ಳದೆ ಇದ್ರೆ ಎಲ್ಲಿಂದ ಪಾಠ ಕಲಿಬೇಕು? ಹೋಯ್ತಲ್ಲ ನೋಡ್ರಿ. ದಯವಿಟ್ಟು ಹೆಣ್ಮಕ್ಳು ಬಳಿ ಹಾಕ್ಕೊಳ್ಳದೆ ಇರಬೇಡ್ರಿ. ವೇದಾಂತದ ಒಂದು ಪಾಠ ಮಿಸ್ ಆಗಿಬಿಡುತ್ತೆ ನಿಮ್ಮಿಂದ. ಕೈ ತುಂಬ ಬಳಿ ಹಾಕ್ಕೊಳ್ರಿ ಚೆನ್ನಾಗಿ. ಏನಾಯಿತು ಇವತ್ತು ನೋಡ್ರಿ, ಪಾಪ ಬಳೆ ಹಾಕ್ಕೊಂಡಿರ್ತಾರೆ. ಬಳೆ ಹಾಕ್ಕೊಂಡಿರೋದಿಲ್ಲ, ಹಾಕ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ರಿ ಅಷ್ಟೇ. ಒಂದು ಕೈಗೆ ಒಂದು ವಾಚು, ಒಂದೇ ಒಂದು ಬಳೆ ಹಾಕ್ಕೊಂಡಿರ್ತಾರೆ. ಪಾಪ ಎಷ್ಟು ನೀಟಾಗಿರ್ತಾರೆ, ಏನು ತಾನೆ ಎಲ್ಲಾದರೂ. ಕೈ ತುಂಬ ಬಳೆ ಹಾಕ್ಕೊಳ್ಳೋ ಭಾಗ್ಯ ಕೊಟ್ಟಿದ್ದಾನೆ ದೇವರು. ಈಗ ಕೊಟ್ಟಾಗ ಹಾಕ್ಕೊಳ್ಳಲಿಲ್ಲ ಬಳಿ ಅಂದರೆ ಪರ್ಮನೆಂಟಾಗಿ ಹಾಕ್ಕೊಳ್ಳೋ ಭಾಗ್ಯ ಕೊಡೋದಿಲ್ಲ. ನೆನ್ಪಿಟ್ಕೊಂಡ್ಬಿಟ್ರಿ. ಏನು ಒಬ್ಬಳು ಹೆಣ್ಮಗಳಿದ್ಲಂತ, ಅದು ಆ ಕನ್ಯಾ ನೋಡ್ಲಿಕ್ಕೆ ಬರೋರು ಅಂತ ಹೇಳಿದ್ರಂತ. ನೋಡಿ ಹೋಗಿದ್ರು, ಮತ್ತೊಂದು ಸರ್ತಿ ಬರೋರು ಅಂತ ಹಿಂಗೇನೋ ಹೇಳಿದ್ರಂತ. ಸರಿ ನೋಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಮಾರ್ಕೆಟಿಗೆ ಸಾಮಾನು ತರಬೇಕು ಅಂತ ಮಾರ್ಕೆಟಿಗೆ ಹೋಗ್ಯಾರ. ಬೀಗರು ಬಂದ್ಬಿಟ್ಟಾರೆ. ಮನೆಯೊಳಗೆ ಹುಡುಗಿ ಒಬ್ಬಕ್ಕಿನೇ ನೋಡ್ರಿ. ಅವಧೂತ ಆ ಮನೆ ಕಟ್ಟಿ ಮೇಲೆ ಕೂತಿದ್ದಂತ ಅವತ್ತಿನ ದಿವಸ ಬರೋಬ್ಬರಿ.
ಅದು ಹುಡುಗಿ ವಿಚಾರ ಮಾಡಿದ್ಲು, ಬರ್ರಿ ಬರ್ರಿ ಕೂಡ್ರಿ ಅಂತ ಹೇಳಿ ಎಲ್ಲ ಕೂತ್ಕೊಂಡ್ರು. ಒಳಗೆ ನೋಡಿದ್ಲು, ಅತಿಥಿಗಳು ಬಂದಾರಲ್ಲ, ಏನು ಬೇಕು ಕೊಡಬೇಕಲ್ಲ, ಏನಿರಲಿಲ್ಲ. ಸರಿ ಏನು ಮಾಡಬೇಕಪ್ಪ ನೋಡಿದ್ಲು, ಡಬ್ಬ್ಯಾಗ ಇಷ್ಟು ಭತ್ತ ಇದ್ದು ಅಂತ. ಅವತ್ತಿನ ಕಾಲಕ್ಕೆ ಅವಲಕ್ಕಿ ಪಾಪ ಭತ್ತ ಕುಟ್ಟಿ ಮಾಡೋ ಪದ್ಧತಿ ಇತ್ತು. ಇವತ್ತು ನಂಗೆ ಕಿರಾಣಿ ಅಂಗಡಿಗೆ ಹೋಗಿ 1 ಕಿಲೋ ಅವಲಕ್ಕಿ ಕೊಡ್ರಿ ತೊಗೊಳ್ಳಿ ಬಲಿಗೆ ಬರ್ತಿರಲಿಲ್ಲ. ಕಿರಾಣಿ ಅಂಗಡಿಗೆ ಹೋಗಿ 1 ಕಿಲೋ ಅವಲಕ್ಕಿ ಕೊಡೋ ಝಳ್ಳನು ಒಂದವ್ರು ಅವ್ರು ಕೊಡ್ತಾನೆ, ತೊಗೊಂಬಂದ್ಬಿಡ್ತಾರೆ, ಮುಗಿದು ಹೋಯ್ತು. ಕುಟ್ಟಿ ಮಾಡಬೇಕು ಅವರು. ಒಳಗೆ ಒಳ್ಳ ಹಾಕ್ಕೊಂಡ್ಲಂತ, ಕೂಡ್ರಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿ ಒಳಗೆ ಹೋಗಿ ಒಳ್ಳಲ್ಲಿ ಭತ್ತ ಹಾಕ್ಕೊಂಡು ಕುಟ್ಲಿಕ್ಕೆ ಶುರು ಮಾಡಿಲ್ಲಂತ. ಆ ಹೆಣ್ಮಗಳು ಕೈ ತುಂಬ ಬಳಿ ಹಾಕ್ಕೊಂಡಿಲ್ಲ ಪಾಪ. ಬಳಿದು ಹಾಕ್ಕೊಂಡಿದ್ರೆ ಅವಘ್ನಂತ್ಯಾ ಪ್ರಕೋಷ್ಠಸ್ಥಾ ಚಕ್ರುಹು ಶಂಖಾ ಸ್ವನಮ್ಮಃ ಚ ಘಲ್ 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 ಶಬ್ದ ಬಂತಂತೆ. ಅವಳು 1 ನಿಮಿಷ ಕುಟ್ಟೋದು ನಿಲ್ಲಿಸ್ಬಿಟ್ಲು. ಯಾಕೆ ನಿಲ್ಲಿಸಿದ್ಲು? ಹಿಂಗೆ ಕುಟ್ಲಿಕ್ಕೆ ಹತ್ಕೊಂಡು ಶಬ್ದ ಬರ್ತದೆ ಹೊರಗೆ. ಶಬ್ದ ಬರಬಾರ್ದು ಹೊರಗೆ ಅಂತ ಅನ್ನೋದಕ್ಕೆ ಒಂದೊಂದೇ ಬಳಿ ತಕ್ಕೋತ್ ಬಂದ್ಲಂತ. ಶಬ್ದ ಬರದೇ ಇದ್ದಂಗಾಗಿ ಕುಟ್ಟಬೇಕಲ್ಲ ಅಂತ. ಅಲ್ರಿ ಶಬ್ದ ಬಂದರೆ ಬಂತು, ನಿಮಗೇನು ಹೋತು ಅಂತಂದರೆ ಹೊರಗೆ ಕೂತವ್ರು 2 ಪ್ರಶ್ನೆ ಬರ್ತಾವಂತ. ಏನು ಪ್ರಶ್ನೆ? ಮೊದಲನೇ ಇದ್ದು, ನಾವು ಎಂಥ ಬಡವರ ಜೊತೆಗೆ ಸಂಧಾನ ಮಾಡಿಕೊಂಡಿದ್ದೀವಿ, ಬೀಗತನ ಮಾಡೀವಿ. ಯಾಕೆ ಅಂತ ಕೇಳಿದ್ರೆ, ಮನೆಗೆ ಬಂದರೆ ಅತಿ ಸತ್ಕಾರ ಮಾಡ್ಲಿಕ್ಕೆ ಮನ್ಯಾಗ ಒಂಚೂರು ಅವಲಕ್ಕಿ ಇಲ್ಲ, ಕುಟ್ಟಿ ಹಾಕ್ತಾರಲ್ಲ, ಇಂಥ ಬಡವರ ಜೊತೆಗೆ ನಾವು ಯಾಕೆ ಮಾಡ್ಕೊಂಡ್ವಿ ಅಂತ ಅಲ್ಲಿ ಇದ್ದವ್ರಿಗೆ ಸಂಶಯ ಬರ್ತದೆ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ತಯೋರ್ ವಿವಾಹೋ ಮೈತ್ರಿ ಚ ನೊತ್ತಮಾಧಮಯೋ ಕ್ವಚಿತ. ಸಮಾನರ ಜೊತೆಗೆ ಬೆಳೆಸ್ಬೇಕಂತೆ ಸ್ನೇಹವನ್ನು. ಇವನು ಫುಲ್ಲಿ ಮೇಲೆ, ಇವನು ಫುಲ್ಲಿ ತೆಳಗೆ ಮಾಡಬಾರ್ದಂತೆ ಬೀಗತನ ಅಂಥದ್ದು. ಅದಕ್ಕೆ ಬೇಡ. ಎರಡನೇದು, ಹಿಂಗೆ ಕುಟ್ತಿದ್ದೆ ಅಂದರೆ ಅವ್ರು ಹೊರಗಿನವ್ರಿಗೆ ಏನು ಅನ್ನಿಸ್ತದೆ? ಹುಡುಗಿ ಎಷ್ಟು ತೆಳಗಿದ್ದ ನೋಡ್ರಿ, ಕೈಯಾಗಿನ ಬಳಿಯೆಲ್ಲ ಅಳಗ್ಯಾಡ್ತಾ ಬಂದ್ರೆ ಹುಡುಗಿಗೆ ಏನರ ರೋಗ ಇರಬೇಕು ಅಂತ ಅನ್ಕೋತಾರಂತ. ಕೈಯಾಗ ಹಾಕ್ಕೊಂಡು ಬಳಿ ಅಳಗ್ಯಾಡಬಾರ್ದಂತ್ರಿ, ಅಷ್ಟು ಪರಿ ಗಟ್ಟಿ ಕೂತಿರ್ಬೇಕಂತ. ಅರ್ಥ ಆಯ್ತಲ್ಲ? ಜಾಸ್ತಿ ಹೇಳಬಾರ್ದಿಲ್ಲ, ಅಂದರೆ ಫುಲ್ಲು ಟೈಟ್ ಆಗಿಬಿಟ್ರೆ ಕಷ್ಟ. ಮತ್ತು ಅದೊಂದು ಸರಿಯಾಗಿ ಕೂತಿರ್ಬೇಕು ತಾತ್ಪರ್ಯ. ಸರಿ, ಇಷ್ಟಾಗಿ ಬಳಿ ತೆಗಿತಾ ಬರಲಂತೀವಿ. ನೋಡ್ತಾ ಇದ್ದಾನೆ ಅದರ ಕಿಟಕಿ ಒಳಗಿಂದ. ಎಲ್ಲಿ ತನಕ ಬಂತು? 2 ಇದ್ರೂ ಸಹಿತ ಶಬ್ದ ಆಯ್ತಂತೆ. ಕೊನೆಗೆ ಒಂದೊಂದು ಬಳಿ ಹಾಕ್ಕೊಂಡು ಕುಟ್ಟಿದಾಗ ಶಬ್ದ ಬರಲಿಲ್ಲ. ಮುಂದಕ್ಕೆ ಅವಲಕ್ಕಿ ಮಾಡಿಕೊಟ್ಲು, ಒಗ್ಗರಣೆ ಅವಲಕ್ಕಿ ಅವ್ರು ತಿಂದರು. ಮುಂದಿನೆಲ್ಲ ಕಥೆ ಬೇಡ ನಮಗೆ. ಅವ್ರು ಒಗ್ಗರಣೆ ಅವಲಕ್ಕಿ ತಿಂದರು, ಹಚ್ಚಿದ ಅವಲಕ್ಕಿ ತಿಂದರು, ಮೊಸರು ಅವಲಕ್ಕಿ ತಿಂದರು, ಅದು ನಮ್ಮ ಕಥೆ ಬೇಡ. ಇದು ಮುಂದೆ ಏನಾಯಿತು? ಇದನ್ನು ನೋಡಿ ಒಂದು ಪಾಠ ಕಲ್ತಂತೆ. ಏನು ಕಲ್ತ? ವಾಸೋ ಬಹೂನಾಂ ಕಲಗ ಭವೇದ್ವಾರ್ತಾದ್ವಯೋರಪಿ ಏಕ ಏವ ಚರೇತ್ ಭಿಕ್ಷು ತಸ್ಮಾತ್ ಕುಮಾರ್ಯಾ ಇವ ಕಂಕಣಃ. ಭಾಳ ಮಂದಿ ಜೊತೆಗೆ ಸೇರ್ಕೊಂಡ್ರೆ ಗದ್ಲಾಗ್ತದಂತ, ಇಬ್ಬರು ಜೊತೆಗೆ ಇದ್ರೆ ಹರಟೆ ಆಗ್ತದಂತೆ. ಸಾಧನೆ ಮಾಡಬೇಕಾಗಿದ್ರೆ ಒಬ್ಬನೇ ಇರಬೇಕು ಅಂತ ಪಾಠ ಕಲ್ತೆ. ಭಾಳ ಬಳಿ ಇದ್ದಾಗ ಶಬ್ದ ಆಗ್ತಿದ್ವು, 2 ಬಳಿ ಇದ್ರೂ ಪಟಪಟ ಅಂತ ಬರ್ಕೋತಿದ್ವು ಅಂತ. ಒಂದೇ ಹಾಕ್ಕೊಂಡಾಗ ಶಬ್ದ ಬರಲಿಲ್ಲಂತೆ. ಇದನ್ನ ನೋಡಿ ಏನು ಕಲ್ತ ಅಂದರೆ, ವಾಸೋ ಬಹುನಾಂ ಕಲಹ. ಭಾಳ ಮಂದಿ ಸೇರಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋದ್ವಿ ಅಂದರೆ ಗದ್ದಲಾಗೋದು ಗ್ಯಾರಂಟಿ. ನೆನಪಿಟ್ಕೊಡ್ರಿ. ನೀವೊಂದು ಕಾರ್ಯಕ್ರಮ ಅಂತ ಹೂಡ್ರಿ, ಅದು 4 ಮಂದಿ ಕೂಡಿಸ್ರಿ. ಫಸ್ಟ್ ಏನು ಶುರು ಆಗ್ತದೆ? ಅಧ್ಯಕ್ಷರು ಯಾರಪ್ಪ? ನನ್ನ ಮಾಡ್ತೀವಿ ಇಲ್ಲ, ಮತ್ತು ಅವ ಅಧ್ಯಕ್ಷದೇನು ಶುರುವಾಗ್ತದೆ. ಅಧ್ಯಕ್ಷ ಆದ್ಕೊಳ್ಳಿ, ಅಧ್ಯಕ್ಷ ನೀವು ಇಟ್ಕೊಳ್ರಿ. ಖಜಾಂಚಿ ಯಾರು ಮೊದಲು ಹೇಳ್ರಿ ಅಂತ. ನಾವು ಕೀಲಿಕಾಯಿ ನನ್ನ ಕಡೆ ಇರಬೇಕು. ನೀವು ಕೀಲಿ ನಿನ್ನ ಕಡೆ ಇಟ್ಕೋ, ಉಗ್ರಾಣ ನನ್ನ ಕಡೆ ಇರಲಿ ಅಂತಿಮ ಅಂತ. ಇದು ಶುರುವೆ. ವಾಸೋಬಹುನ ಒಂದು ಸಂಘ, ಒಂದು ಸಂಸ್ಥೆ ಅಂತ ಕಟ್ರಿ ಹೇಳ್ತೀನಿ, ಜಗಳ ಇರಲೇಬೇಕು. ದ್ವಯೋರ್ವಾರ್ಥ ಭವೇನಪಿ. ಇಬ್ಬರೇ ಇದ್ದೀವಿ, 4 ಮಂದಿ ಬೇಡ, ಇಬ್ಬರೇ ಇದ್ದೀವಿ ಅಂತ ಇಟ್ಕೊಳ್ರಿ. ಹರಟಿ ಶುರು ಆಗಿಬಿಟ್ಟಿರ್ತಾರ. ಹರಟಿ ಅಂದರೆ ಪರಮಾವಧಿ ಹರಟಿ. ಈಗ ನೋಡ್ರಿ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೆಣ್ಮಕ್ಳು ಪಾಪ ಒಬ್ಬರೇ ಗುಡಿಗೆ ಹೋಗ್ತಿರ್ತಾರೆ ನೋಡ್ರಿ, ಲಘು ತಿರುಗಿ ಬರ್ತಾರೆ ಮನೆಗೆ. ಅಕಸ್ಮಾತ್ ಏನಾದರೂ ಬಾಜುಕಿನ ಸುಂದರಾಬಾಯಿ ಭೇಟಿ ಆದ್ರೆ ಹೆಣ್ಮಕ್ಳು ಬರ್ಲಿಕ್ಕೆ 1 ತಾಸು ತಡ ಆಗ್ತದೆ. ಯಾಕೆ? ಸುಮ್ಮನೆ ವಿಚಾರ ಮಾಡಿ. ಏನಿಲ್ಲ, ಹೋಗ್ತಿರ್ತಾರಲ್ಲ, ಇಂದ್ರಾಬಾಯಿ ಸುಂದರಾಬಾಯಿ ಇಬ್ಬರು ಸೇರಿಕೊಂಡ್ರು ಅಂದರೆ ಏನು ಎಲ್ಲಿಗೆ ಬಂತು ನಿಮ್ಮ ಹುಡುಗಂದು? ಅಲ್ಲಿ ದೇವ್ರು ಬಂತು ಬಿಟ್ಟ, ಬಾಯಲ್ಲಿ ಮಧ್ವರಾಮ ಮರ್ತೋಯ್ತು, ಬಾಯಲ್ಲಿ ಹರಿಕತಾಮಸಾರ ಮರ್ತೋಯ್ತು. ನಿಮ್ಮ ಹುಡುಗಂದು ಎಲ್ಲಿಗೆ ಬಂತು? ಅಲ್ಲ, ನಮ್ಮ ಹುಡುಗಂದಿರಲಿ, ನಿಮ್ಮ ಹುಡುಗಿದಿರಲಿ, ಅಲ್ಲೇ ಕೂತದ್ರಿ. ಏನು ಮಾಡಬೇಕು? ಗುಡಿಯೊಳಗೆ ಬಂದ್ರೆ ತಿರುಗಿ ಈಗಾಗಲೇ ಅವರು ಮಧುರಾಮ ಅಲ್ಲೇ ಉಳಿದದ. ಅದು ಪ್ರದಕ್ಷಿಣೆ ಹಾಕಿದ್ರು, ಎಲ್ಲ ಮುಗೀತು. ಹರಟಿನೇ ಮುಗಿಲಿಲ್ಲ, ಹರಟಿನೇ ಮುಗಿಲಿಲ್ಲ. ದ್ವಯೋರ್ ವಾರ್ತಾ ಇಬ್ಬರು ಕೂತರು ಅಂದರೆ ಅದು ಸಾಧನೆ ಆಗೋದಿಲ್ಲ. ಸಾಧನೆ ಆಗಬೇಕು ಅಂದರೆ ಏಕ ಏವ ಚಲೇತ್, ಒಬ್ಬನೇ ಮಾಡಬೇಕೆ ಹೊರತ ಈ ಸಾಧನೆಯನ್ನು. ಅದು ಮೋಕ್ಷ ಮಾರ್ಗದ ಸಾಧನೆ ಹೇಳ್ತಾ ಇದ್ದಾರೆ. ಇಬ್ಬರು ತಪಸ್ಸಿಗೆ ಹೋಗಿದ್ರಂತೆ. ತಪಸ್ಸಿಗೆ ಹೋದಾಗ ಇಬ್ಬರೂ ಕೂಡ್ಕೊಂಡು ತಪಸ್ಸು ಮಾಡಿದ್ರು. ದೇವ್ರು ಕಾಣಿಸ್ಕೊಂಡಂತೆ. ದೇವ್ರು ಕೇಳಿದ, ಏನು ಬೇಕು ಅಂತ ಕೇಳಿದ್ನಂತೆ. ಈ ದೇವರು ಸುಮ್ಮನೆ ಕೂಡೋದು ಬಿಟ್ಬಿಟ್ಟು ಅವನೇನು ಮಾಡಿದ ಅಂದರೆ, ಇಲ್ಲ, ನಾನು ನಿನಗೇನು ಕೊಡ್ತೀನಲ್ಲ ಅದರ ಡಬಲ್ ಆ ಕಡೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಈ ದೇವರು ಸುಮ್ಮನೆ ಕೊಡಂಗಿಲ್ಲ. ಅವನು ಹೇಳಿದ, ಮೊದಲೇದವನ ಹತ್ರ ಹೋದ, ನೀ ತಪಸ್ಸು ಮಾಡಿ ನಿನಗೆ ಮೆಚ್ಚಿ, ನಿಂಗೆ ಏನು ಬೇಕು ಕೇಳ್ಕೊಡ್ತೀನಿ, ಆದರೆ ನನ್ನೊಂದು ನಿಯಮ, ನಿನಗೆ ಕೊಟ್ಟದ್ದು 2 ಅವ್ನು ಕೊಡ್ತೀನಿ ಅಂದ. ಇವ ಕೇಳ್ದ, ಸ್ವಾಮಿ ನೀ ಮೊದಲೇ ಇಲ್ಲಿ ಬಂದೀಯೋ ಅಲ್ಲಿ ಹೋಗಿ ಬಂದೀಯೋ ಅಂತ ಕೇಳ್ದವ. ಇಲ್ಲ, ಮೊದಲೇ ಇಲ್ಲಿ ಬಂದೀನಿ. ಹಂಗಾರೆ ನಾನು ನೀನು ನೋಡೇ ಇಲ್ಲ, ಹೋಗು ಅಂತ ಕಣ ಮುಚ್ಚಿಬಿಟ್ಟ. ಇವ್ ಭಕ್ತ ನಾನು ನೋಡೇ ಹೋಗೋಗ್ಬಿಟ್ಟ.
ಸರಿ, ಅವನಲ್ಲಿ ಹೋದ ದೇವರು ಎರಡನೇ ಪಾರ್ಟಿ ಹತ್ರ, ನೋಡಪ್ಪ ನಿನಗೇನು ಬೇಕು ಕೇಳು ಕೊಡ್ತೀನಿ ಅಂದ. ಆದ್ರೆ ಅವನು ದೇವ್ರ ಪ್ರಾಮಾಣಿಕರಿ, ನಿನಗೇನು ಕೊಡ್ತೀನಲ್ಲ ಎರಡರಷ್ಟು ಅವ್ನು ಕೊಡ್ತೀನಿ ಅಂದ. ಅವನು ಕೇಳಿದ, ಸ್ವಾಮಿ ಮೊದಲು ಅಲ್ಲಿ ಹೋಗಿ ಬಂದಿಯೋ ಇಲ್ಲೇ ಬಂದಿಯೋ? ಇಲ್ಲ, ಅಲ್ಲಿ ಹೋಗಿ ಬಂದೀನಿ ಅಂದ. ದೇವ್ರು ಸುಳ್ಳು ಹೇಳಿ ಬರಂಗಿಲ್ಲ, ಪಾಪ ಅದು ಬಂದೀನಿ ಅಂತ. ಹಿಂಗೆ ಆ ಸ್ವಾಮಿ ನಾ ಒಂದು ವರ ಕೇಳ್ಕೊತೀನಿ, ದಯವಿಟ್ಟು ನೀನು ಕೊಡಬೇಕಿಲ್ಲ ಅನ್ಬಾರ್ದು. ಸರಿ ಆಯ್ತು, ಏನು ನನಗೇನು ನೀನು ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲ ಕೊಟ್ಟಿಯಲ್ಲ, ಎರಡೆರಡು ಕೊಟ್ಟು ನಾನು ತೊಗೊಂಡು ಏನು ಮಾಡಲಿ ಹೇಳಿ ನೋಡಂತ. ಒಂದು ಕಣ್ಣು, ಒಂದು ಕೈ, ಒಂದು ಕಾಲು, ಒಂದು ಮೂಗು ತೆಗೆದುಬಿಡ್ದು, ನನಗೆ ಬೇಡ ಅಂದ್ಬಿಟ್ಟ. ಯಾಕೆ ಅನ್ನವ, ಯಾಕೆ ಅಂದ ದೇವ್ರಂದ, ಯಾಕೆ ನನಗೇನು ಕೊಡ್ತಿ ಎರಡರಷ್ಟು ಅವ್ನು ಕೊಡ್ತಿ ಅಂದಮೇಲೆ ನನಗೆ ಇಷ್ಟೇ ಕೊಡು ಅಂತ ಕೇಳ್ಕೊಂಡ. ಇವ್ರಿಗೆ ಒಂದು ಕಣ್ಣು, ಒಂದು ಕೈ, ಒಂದು ಕಾಲು ತೆಗೆದ್ರೆ ಆ ಕಡೆ ಪಾರ್ಟಿಗೆ ಏನಾಗಬೇಕು, ಎರಡು ಕಣ್ಣು, ಎರಡು ಕೈ, ಎರಡು ಕಾಲು ಹೋಗ್ಬಿಟ್ಟು ಕೃಷ್ಣಾರ್ಪಣೆ ಆಗ್ಬಿಟ್ಟು. ದ್ವಯೋರ್ ವಾರ್ತಾ ಭವೇದಪಿ, ಇಬ್ಬರು ಹೋದ್ರೆ ಇದೇ ಕಚ್ಚೆ ನೆನ್ಬಿಟ್ಬಿಟ್ಟು ಹೋಗ್ಲೇಬಾರ್ದು. ಸಾಧನೆ ಒಬ್ಬೊಬ್ಬರೇ ಹೋಗ್ಬೇಕು. ವಾಸೋ ಬಹೂನಾಂ ಕಲಹ, ಭಾಳ ಮಂದಿ ಇದ್ರೆ ಜಗಳ. ಭವೇತ್ ವಾರ್ತಾ ದ್ವಯೋರಪಿ ಏಕಏವ ಚರೇ ತಸ್ಮಾತ್ ಕುಮಾರ್ಯ ಇವ ಕಂಕಣ, ಒಬ್ಬರೇ ಇದ್ರೆ ಸಾಧನೆ ಆಗುತ್ತೆ. ಇನ್ನೊಂದು ಬಾಣಕಾರ, ಅವನಿಂದ ಏಕಾಗ್ರತೆಯನ್ನು ಕಲಿತೆ. ಹಾವಿನಿಂದ ಮನೆ ಕಟ್ಕೊಳ್ಬಾರ್ದು ಅಂತ ಕಲ್ತುಕೊಂಡೆ. ಆಮೇಲೆ ಊರ್ಣನಾಭಿ, ಜೇಡರ ಹುಳದಿಂದ ಭಗವಂತ ಮನೆಯನ್ನು ಹೇಗೆ ಕಟ್ತಾನೆ ಅಂತ ನೋಡಿದೆ. ಇದರ ಮುಂದೆ ಕೀಟ, ಕಣಜದ ಹುಳ, ಅದು ತಾನು ಕುರುಡಿ ಕುಠಾರ ಅಂತ ಕರೀತಾರೆ. ಯಾವಾಗಲೂ ಕೂಡ ಆ ರೇಷ್ಮೆ ಹುಳವನ್ನು ನೋಡಿ 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 ಸತ್ತದ್ದಕ್ಕೆ ಜನ್ಮಾಂತರದಲ್ಲಿ ರೇಷ್ಮೆ ಹುಳ ಆಗಿ ಹುಡ್ತದಂತೆ. ಹಾಗೆ ಭಗವದ್ ರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ದೇಹತ್ಯಾಗವನ್ನು ಮಾಡಿದ್ರೆ ಮತ್ತೆ ನಾವು ದೇವರಂತೆ ಸಚ್ಚಿದಾನಂದಮಯವಾದ ದೇಹವುಳ್ಳವರಾಗಬಹುದು ಅಂತ ಕಲಿತೆ ಅಂತ 24 ಹೇಳಿ 25ನೇದು ನನ್ನ ದೇಹವೇ ಗುರು ಅಂತ ಪಾಠವನ್ನು ಹೇಳ್ತಾನೆ. ಆ ದೇಹದಿಂದ ಕಲಿತ ಪಾಠ. ಇನ್ನು ಉಳಿದವರು 3 ಪಾಠ ಸಂಕ್ಷೇಪದಲ್ಲಿ ಕೇಳಿದ್ದೇವೆ. ದೇಹದಿಂದ ಸಾರಾಸಾರ ವಿವೇಕ ಜ್ಞಾನ, ಯಾವುದು ಸತ್ಯ, ಯಾವುದು ನಶ್ವರ, ಯಾವುದು ನಮ್ಮ ಜೊತೆಗೆ ಕೊನೆ ತನಕ ಬರೋದು, ಯಾವುದು ಬರುವುದಿಲ್ಲ ಇತ್ಯಾದಿ ಪಾಠಗಳನ್ನು ಕಲಿತೆ ಅಂತ ಅವಧೂತ ಹೇಳಿ ಯದು ಮಹಾರಾಜನ ಕಡೆಯಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ. ತನ್ನ ದಾರಿಯನ್ನು ತಾನು ಹಿಡಿದ. ಯದು ಮಹಾರಾಜ ಈ 24 ಗುರುಗಳ ಕಡೆಯಿಂದ ಪಾಠ ಏನು ಕಲ್ತಿದ್ದ, ಅವನು ಹೇಳಿದ ಮಾತನ್ನು ಕೇಳಿ ಜೀವನದಲ್ಲಿ ಸುಖವಾಗಿ ಬದುಕಿದ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನ ವಾನುಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್.